ವೈಚಾರಿಕ ಕ್ರಾಂತಿ ಅಂದರೆ ಅದು ಶರಣರ ಕ್ರಾಂತಿ ಇರಬೇಕು. 12ನೇ ಶತಮಾನದಲ್ಲೇ ಎಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಮಾಜದ ಅಸಮಾನತೆ, ಮೌಢ್ಯ ಮತ್ತು ಅಂಧಶ್ರದ್ಧೆಗಳನ್ನು ವಿರೋಧಿಸಿ ನಡೆದಂಥ ಕ್ರಾಂತಿ ಮತ್ತೊಂದಿಲ್ಲ. ಭಾರತದಲ್ಲಿ ಹಲವಾರು ಸುಧಾರಣಾ ಚಳವಳಿಗಳನ್ನ ನಾವು ನೋಡಿದ್ದೀವಿ, ಮತ್ತು ಅವು ನಡೆದಿವೆ. ಬೇರೆ ಬೇರೆ ಭಾಗಗಳಲ್ಲಿ, ಬೇರೆ ಬೇರೆ ಪಂಥಗಳಲ್ಲಿ, ಬೇರೆ ಬೇರೆ ರೀತಿಯಲ್ಲಿ ನಡೆದಿವೆ. ಆದರೆ ಅವೆಲ್ಲೂ ಕೂಡ ಒಂದು ವ್ಯಕ್ತಿ ಅಥವಾ ಒಂದು ಸಂಗತಿಯನ್ನು ಆಧರಿಸಿ ಅಥವಾ ಒಂದು ಘಟನೆ ಆಧಾರಿತವಾಗಿ ಆಗಿವೆ. ಆದರೆ ವಚನ ಚಳವಳಿ ಮಾತ್ರ ಒಂದು ಸಾಮುದಾಯಿಕ ಪ್ರಯತ್ನವಾಗಿ ಎಲ್ಲ ಜಾತಿ ವರ್ಗ ಜನಗಳಿಂದ ಏಕಕಾಲಕ್ಕೆ ಒಂದೇ ಕಾಲದಲ್ಲಿ ಎಲ್ಲರಿಂದ ಒಂದು ಚಳವಳಿ ಏರ್ಪಟ್ಟಿದೆ. ಮತ್ತೆ ಇದರಲ್ಲಿ ಬಸವಣ್ಣನನ್ನು ನಾವು ಸಾಂಸ್ಕೃತಿಕ ನಾಯಕ ಅಂತ ನಾವು ಗುರುತಿಸ್ತೀವಾದರೂ ಬಸವಣ್ಣ ಒಬ್ಬರೇ ನಾಯಕರಲ್ಲ. ಆ ಮುಖಾಂತರ ವಚನಕಾರರಲ್ಲಿರುವ ಎಲ್ಲ ವಚನಕಾರರು ಕೂಡ ಆಯಾ ಸಮುದಾಯದ ಬಹುದೊಡ್ಡ ನಾಯಕರಾಗಿ ಕೂಡ ಗುರುತಿಸಿಕೊಂಡಿದ್ದಾರೆ, ಕಾಣಿಸಿಕೊಂಡಿದ್ದಾರೆ. ಮತ್ತು ಭಕ್ತಿ ಸುಧಾರಣಾ ಚಳವಳಿಗಳು ಧಾರ್ಮಿಕ ವ್ಯವಸ್ಥೆ ಒಂದು ಪರಿಧಿ ಒಳಗೆ ನಡೆದರೆ, ವಚನ ಚಳವಳಿ ಅನುಭವದ ಮೂಲಕ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕವಾದಂತಹ ಒಂದು ಕ್ಷೇತ್ರಗಳನ್ನು ಕೂಡ ಅದು ಮತ್ತು ಧಾರ್ಮಿಕವಾದ ಕ್ಷೇತ್ರವನ್ನು ಕೂಡ ಅದರ ಕರ್ಮಠತನಗಳನ್ನು ಕಿತ್ತೊಗೆದು ಹೊಸದಾದ ಒಂದು ಮಾರ್ಗವನ್ನು ಮುನ್ನಡೆಸುವ ಹಾದಿಯಲ್ಲಿ ನಮಗೆ ತೋರಿವೆ. ಈ ಸೆಷನ್ನ ನಾವು ನಮ್ಮ ಸಾಮಾಜಿಕ ಹೋರಾಟಗಾರರು ಮತ್ತು ವಚನದ ಬಗ್ಗೆ ಅದ್ಭುತವಾಗಿ ಮಾತನಾಡುವಂಥ ಮೀನಾಕ್ಷಿ ಬಾಳಿ ಅವರ ಮುಖಾಂತರ ಈ ಸೆಷನ್ನ ನಾವು ಶುರು ಮಾಡ್ತಿದ್ವಿ. ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಎದುರುಗಡೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿ, ಅಣ್ಣ ತಮ್ಮಂದಿರ ಬಂಧುಗಳಿಗೆ ಶರಣಾರ್ಥಿ. ವಚನ ಸಾಹಿತ್ಯದ ಬಗ್ಗೆ ನಾನೇನು ಅದ್ಭುತ ಮಾತಾಡಲ್ಲ, ವಚನಗಳು ಭಾಳ ಅದ್ಭುತವು ಅಷ್ಟೇ. ಇವತ್ತು ನಾವು ನಿನ್ನೆ ದಿವಸ 3 ಜನ ಕೂಡಿ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಒಬ್ಬರು ಲಿಂಗ ಸಂವೇದನಾಶೀಲತೆ, ಜಾತಿ ಸಂವೇದನಾಶೀಲತೆ ಮತ್ತು ಒಟ್ಟು ದಾರ್ಶನಿಕ ಹಿನ್ನೆಲೆಯನ್ನು ಕುರಿತು ಒಬ್ಬರು ಮಾತಾಡಬೇಕು ಅಂಥೇಳಿ. ಈಗ ನಡೆದು ನುಡಿವಚನ ಅನ್ನುವಂಥದ್ದನ್ನು ಶೀರ್ಷಿಕೆಯಾಗಿ ಇಟ್ಕೊಂಡಿದ್ದೇವೆ. ನಡೆದಂತೆ ನುಡಿದು ಅಂತೇಳಿ. ಸಾಮಾನ್ಯವಾಗಿ ನುಡಿದಂತೆ ನಡಿಬೇಕು ಅಂತ ಅನ್ನೋದೊಂದು ನಂಬಿಕೆ. ಇದು ಯಾಕೆ ಬಹಳ ಮುನ್ನೆಲೆಗೆ ಬರ್ತದೆ ಅಂದರೆ, ನಾವು ಭಾಳ ಮಂದಿ ನುಡಿದೀರರಿದ್ದೆವು, ನಡೆದೀರಲ್ಲ. ನಾವು ಕೊಡೆಕಲ ಬಸವಣ್ಣನಂಗ ನಡೆ ತುರುಗ ಏರಿದವರಲ್ಲ, ನಾವು ನುಡಿ ತುರುಗವನ್ನು ಏರಿದವರು. ಅದಕ್ಕೆ ಶರಣರು ಏನು ಹೇಳಿದ್ರು, ನುಡಿ ಮತ್ತು ನುಡಿಗಳ ಏಕತ್ರನ ಕುರಿತು ಭಾಳಷ್ಟು ವಚನಗಳಿವೆ. ಒಟ್ಟು ವಚನಗಳಲ್ಲಿ ಒಂದು 25ರಷ್ಟು ನೀವು ನಡೆ ನುಡಿ ಏಕತ್ರೆಯನ್ನು ಕುರಿತು ಮಾತಾಡಿರ್ತಕ್ಕಂಥದ್ದು ಕಂಡು ಬರ್ತದೆ. ಯಾಕೆ ಅವತ್ತು ನಡೆಗೂ ನುಡಿಗೂ ಅವತ್ತೂ ಇದ್ದಂಥ ಕಂದರನ್ನ, ಇವತ್ತು ಇದ್ದಂಥ ಕಂದರಗಳನ್ನು ಗಮನದಲ್ಲಿಟ್ಕೊಂಡು ಒಂದು. ಎರಡನೇದು, ಈ ನುಡಿ ಅನ್ನೋದು ಮಾತು ಇದೆಯಲ್ಲ, ನುಡಿದಂತೆ ನಡೆಯುವುದು ಅನ್ನೋದು ಅವತ್ತು ನುಡಿಲಿಕ್ಕೆ ಸಾಧ್ಯವಿರಲಾರ್ದಂಥ ಒಂದು ಸ್ಥಿತಿ ಇತ್ತು. ಅದು ಬಹಳ ಮುಖ್ಯವಾದದ್ದು. ಮಾತೇ ಇರಲಿಲ್ಲ, ಮಾತಿರಲಾರದ ಸಮುದಾಯಗಳು ಮಾತಾಡಿದ್ರಲ್ಲ, ಅದು ನುಡಿದಿತ್ತು. ನುಡಿದ್ರಷ್ಟೇ ಅಲ್ಲ, ಏನು ನುಡಿದ್ರು ಅವರು? ತಮ್ಮ ಮೇಲೆ ಆಗ್ತಕ್ಕಂಥ ಅನ್ಯಾಯ ಅತ್ಯಾಚಾರಗಳ ಕುರಿತು ಮಾತಾಡಿದರು. ಒಂದೇ ಒಂದು ಸಣ್ಣ ಇದ್ರೊಳಗೆ ನಿಮ್ಗೆ ಹೇಳಬೇಕು ಅಂತಂದರೆ, ಶಿಶುಗೀತೆಯೊಳಗೆ ಹೇಳಬೇಕಂದ್ರೆ ವಚನಕಾರರ ನುಡಿ ನಡೆದು ಯಾವ ಪರಿಣಾಮ ಬೀರಿದರು ಅಂದರೆ, ಕಲ್ಯಾಣ ಕಲ್ಯಾಣ ಕಲ್ಯಾಣಿಯನ್ನು ಕೊಡ್ತು, ಚಿಕ್ಕೋಳ ಪದ ಅಂತ ಮಕ್ಕಳ ಪದ ಅಂತ. ಕಲ್ಯಾಣ ಕಲ್ಯಾಣ ಕಲ್ಯಾಣಿಯನ್ನು ಕೊಡ್ತು, ಶರಣರಿಗೆ ಕೊಡು. ಶರಣರು ಏನು ಮಾಡಿದ್ರು? ಬಸವಣ್ಣ ಕೊಟ್ಟ. ಬಸವಣ್ಣ ಏನು ಕೊಟ್ಟ? ಕಾಯಕ ಕೈಲಾಸ ಅಂದ. ಕಾಯ ಕೈಲಾಸ ಏನಂದ್ರು? ನುಡ್ದಂಗ ನಡಿಯಂತು. ನುಡ್ದಂಗ ನಡೆದವ್ರು ಏನಾದ್ರು? ದರಿ ಮೇಗಿನ ದೇವರಾದರು. ಸರಳವಾದಂಥ ಶಿಶುಗೀತೆಯಲ್ಲಿ ಅವ್ರು ಏನಾದರು ಅನ್ನೋದನ್ನು ಹೇಳಿರ್ತಕ್ಕಂಥದ್ದು. ಸೊ ಇವತ್ತು ಲಿಂಗ ಆಯಾಮಗಳನ್ನು ಕುರಿತು ಮಾತನಾಡೋದಾದ್ರೆ, ನಡೆ ಅನ್ನುವಂಥದ್ದೇನಿತ್ತು, ನುಡಿ ಅನ್ನುವಂಥದ್ದೇನಿತ್ತು. ನುಡಿ ಅನ್ನೋದು ಭಾಳ ಮಹತ್ವ ಯಾಕೆ ಪಡ್ಕೋತಾವತ್ತಂದರೆ, ಯಾರು ಮಾತೇ ಆಡಬಾರ್ದು ಅಂತ ಹೇಳಿದ್ರು, ಮಾತಾಡಿದ್ರೆ ನಾಲ್ಗೆ ಕೊಯ್ತಿದ್ರು, ಮೂಗು ಕೊಯ್ತಿದ್ರು. ಅಂಥ ಸಂದರ್ಭದೊಳಗೆ ಅವ್ರು ದಿಟ್ಟತನದಿಂದ ಏನು ಮಾತಾಡಿದ್ರು? ಅವ್ರು ನಂಬಿದ ದೇವರು ಧರ್ಮಗಳ ಸ್ತುತಿ ಮಾಡಲಿಲ್ಲ. ಅವ್ರು ನಂಬಿದ್ದು ಈ ರೀತಿ ನೀವು ಮಾತಾಡಿದ್ರೆ ಪಾಪದಾಗ ಬೀಳ್ತೀರಿ, ನರಕದಾಗ ಬೀಳ್ತೀರಿ, ಸತ್ಯನಾಶ ಆಗ್ತೀರಿ ಅಂತ ಅಂಜಿಕೆ ಹೊಗ್ಸಿದ್ರು. ಅವ್ರ ಅಂಜಿಕೆಗೆ ಕ್ಯಾರೆ ಎಲ್ಲಾರ್ದು ಅವ್ರು ಮಾತಾಡಿದ್ರು. ಅವ್ರ ದೇವರುಗಳಿಗೆ, ಅವ್ರ ಗೊಡ್ಡ ವೇದಾಂತಗಳಿಗೆ, ಪುರಾಣ ಪುಂಡ್ರ ಗೋಷ್ಠಿ, ಶಾಸ್ತ್ರ ಸುಳ್ಳರ ಸಂತಿ, ವೇದವೆಂಬುದು ಓದಿನ ಮಾತು, ತರ್ಕ ಎಂಬುದು ತಗದ ಹೊರಟೆ ಅನ್ನುವಂಥ ಮಾತನ್ನು ಹೇಳಿದ್ರಲ್ಲ, ಅದು ಭಾಳ ಮುಖ್ಯವಾದಂಥ ನುಡಿಯಾಗಿತ್ತು. ಆದ್ದರಿಂದ ಅವರು ನುಡಿ ತುರುಗವನ್ನು ಏರಿದವರಾಗಿದ್ದರು. ಇನ್ನು ಲಿಂಗ ಆಯಾಮಗಳನ್ನ ಕುರಿತು ಹೇಳಬೇಕು ಅಂತ ಕೇಳಿದರೆ, ಶತಮಾನಗಳಿಂದ ಲಿಂಗ ಹೆಣ್ಣನ್ನು ಯಾವ ರೀತಿ ನೋಡ್ಕೊಂಡಿದ್ರು ಅನ್ನುವಂಥದ್ರ ಬಗ್ಗೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಆ ಸ್ತ್ರೀ ಸಮಾನತೆಯನ್ನು ಕುರಿತು ವಚನಕಾರರಲ್ಲಿ ಮುಖ್ಯವಾದ 3 ಸಂಗತಿಗಳನ್ನು ಗಮನಿಸ್ಬೇಕು ನಾವು. ಮೊದಲನೇದಾಗಿ ಹೆಣ್ತನ ಗಂಡತನ ಅನ್ನುವ ಸೂತಕ. ಇದನ್ನು ಕುರಿತು ಅಕ್ಕ ಮಾದೇವಿ ಭಾಳ ಸ್ಪಷ್ಟವಾಗಿ, ಹೆಣ್ಣು ಹೆಣ್ಣಾದಡೆ ಗಂಡನ ಸೂತಕ, ಗಂಡು ಗಂಡಾದಡೆ ಹೆಣ್ಣಿನ ಸೂತಕ,
ಮನದ ಸೂತಕ ಹಿಂಗಿದಡೆ ತನುವಿ ಸೂತಕ್ಕೆ ತೆರಹುಂಟೆ, ಮುನ್ನಿಲ್ಲದ ಸೂತಕಕ್ಕೆ ಜಗಮರಳಾಯಿತು, ಚನ್ನ ಮಲ್ಲಿಕಾರ್ಜುನ ಎಂಬ ಗರ್ವಂಗೆ ಜಗವೆಲ್ಲ ಹೆಣ್ಣು ನೋಡ. ಭಾಳ ಸ್ಪಷ್ಟವಾಗಿ ಹೇಳಿದ್ರು, ಹೆಣ್ತನ ಗಂಡತನ ಅನ್ನೋದು ಸಾಮಾಜಿಕ ಉತ್ಪನ್ನಗಳೇ ಹೊರತು ನೈಸರ್ಗಿಕವಾದದ್ದು ಅಲ್ಲ. ಆ ಮೂಲಭೂತವಾಗಿರ್ತಕ್ಕಂಥ ಭೇದವನ್ನೇ ಕುರಿತಕ್ಕೆ ಮಾತಾಡಲ್ಲ ಅದು ಉಂಟು. ಆಮೇಲೆ ಇಲ್ಲಿವರೆಗೆ ನಮ್ಮ ವೈದಿಕ ಸಂಕಥನಗಳಲ್ಲಿ ಹೆಣ್ಣು ಮಾಯೆ, ಹೆಣ್ಣು ಮೈಲಿಗೆ, ಹೆಣ್ಣು ರಾಕ್ಷಸಿ, ಹೆಣ್ಣು ಮಣ್ಣ, ಮಸತ್ಕಿ, ಜಗತ್ನಾಗ ಏನು ಬೈಗಳವ ಭಾರತ ಒಳಗೆ ಓಸು ಹೆಣ್ಮಕ್ಳ ಬಗ್ಗೆ ಅವ ಇವತ್ತಿಗೂ ಕೂಡ. ಅದನ್ನು ಭಾಳ ಸ್ಪಷ್ಟವಾಗಿ ಅಲ್ಲ ಪ್ರಭು, ಹೆಣ್ಣು ಮಾಯೆ ಎಂಬುರು ಹೆಣ್ಣು ಮಾಯೆ ಅಲ್ಲ, ಹೊನ್ನು ಮಾಯೆ ಎಂಬುರು ಹೊನ್ನು ಮಾಯೆ ಅಲ್ಲ, ಮಣ್ಣು ಮಾಯೆ ಎಂಬುರು ಮಣ್ಣು ಮಾಯೆ ಅಲ್ಲ, ಮನದ ಮುಂದಣದ ಆಸೆಯೇ ಮಾಯೆ ಅಂತ ಹೇಳಿರ್ತಕ್ಕಂಥದ್ದು ಇಡೀ ಭಾರತೀಯ ಅಧ್ಯಾತ್ಮದ ದಿಕ್ಕನ್ನೇ ಬದಲಿಸಿರ್ತಕ್ಕಂಥದ್ದು. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ. ಇನ್ನು ಹೆಣ್ಣಿಗಾಗಿ ಉತ್ಪನ್ನವಾಗಿರ್ತಕ್ಕಂಥ ಸಾಮಾಜಿಕ ಸಂಸ್ಥೆಗಳೇನಿತ್ತು, ವಿವಾಹ, ಕುಟುಂಬ, ಸಂಸಾರ, ಇವೆಲ್ಲ ನಮ್ಮ ಕೊಳ್ಳಿಗೆ ಹಾಕಿ ಸಾರ ಸಾರ ವಿಚಾರ ಮಾಡಿದರೆ ಹೆಣ್ಣು ಆಳ್ತಾಳ ಸಂಸಾರ. ಆಳಲ್ಲ ಪೀಳಲ್ಲ ಆಳ್ಸ್ಕೊಂಬಂದಿತ್ತು ಅಷ್ಟೇ. ಅದು ಸುಮ್ಮಂಗೆ ಹೇಳಿದ್ರು. ಅವಾಗ ಕ್ಯಾಕಮ ನೀಲಮ್ಮ ಸ್ಪಷ್ಟವಾಗಿ ಹೇಳಿದ್ರು, ಮಡದಿ ಎನ್ನಲಾಗದು ಬಸವನ್ಗೆ ನನ್ನನ್ನು, ಪುರುಷನೆನ್ನಲಾಗದು ಬಸವನ್ನ ನನ್ನನ್ನು, ಬಸವಂಗಾನು ಶಿಶುವಾದ ಬಸವನೆನ್ನ ಶಿಶುವಾದ, ಮಡದಿ ಎಂಬ ಶಬ್ದ ನಿಶ್ಶಬ್ದವಾದರೆ ಆನೀಗ ಪರಮಸುಖಿ ಸಂಗಯ್ಯ. ಈ ಹೆಂಡತಿಯನ್ನ ಶಬ್ದ ಮೊದಲು ಚೇಂಜ್ ಮಾಡಿ. ಇವತ್ತೆಲ್ಲ ಲಗ್ನ ಆದವ್ರಿಗೆ ನೀವು ಕೇಳಿ, ಇದು ಅನ್ಅಕಾಡೆಮಿಕ್ ಅನಿಸ್ಬೋದು, ಖರೆ ಮಾತು ಹೇಳ್ತೀನಿ. ನನಗಂತಾರ ನೀ ಚಂದಿದ್ದು ನೋಡುವ, ಆರಾಮಿದ್ದಿ, ನಾವು ಭಾಳ ಹೆರಣದಾಗ ಬಿದ್ದಿದ್ದೆವು, ಮದುವೆ ಮಾಡ್ಕೊಂಡು ಸುಖವಾಗಿದ್ದೀನಿ ಅಂತ ಹೇಳಿದವ್ರು ಒಬ್ಬರು ಸಿಕ್ಕಿಲ್ಲ ನನಗೆ. ನಾ ಹೇಳೋದು ಮದುವೆ ಬೇರೆ, ಗಂಡು ಹೆಣ್ಣಿನ ಪ್ರೇಮ ಬೇರೆ. ಇದನ್ನ ಅರ್ಥ ನೋಡಿ. ಈಗ ನೀಲಾಂಬಿಕೆ ಪ್ರಶ್ನೆ ಏನು? ನೀಲಾಂಬಿಕೆ ಬಸವಣ್ಣನ ಎರಡನೇ ಹೆಂಡತಿ ಅಲ್ವಾ? ಅದ್ರ ಆಕೆ ಏನು ಹೇಳಿದಳು? ನೀವು ಎರಡನೇ ಹೆಂಡತಿ ಅಂದಾಗ ಏಕಪತ್ನಿ ವ್ರತಸ್ಥನಾದ ರಾಮನ ಎದುರು ಬಸವಣ್ಣ ಪ್ರಶ್ನಾರ್ಹವಾಗುತ್ತಾನೆ ಅಂತ ಕೇಳಿದ್ರೆ, ನಿಮ್ಗೆ ಯಾರು ಹೇಳಿದ್ರೆ ನಮ್ಮ ಮದುವೆಗೆ ಹೆಣ್ತಿದ್ದೀನಿ ಅಂತ ಹೇಳಕ್ಕೆ ಹೌದಲ್ಲ? ಆಕೆ ಬಳಸಲ್ಲ ವಿಚಾರ ಪತ್ನಿ, ಭಾರಿ ಇಂಪಾರ್ಟೆಂಟ್ ಶಬ್ದ ಆಕೆ ಬಳಸಿದ್ದು, ವಿಚಾರ ಪತ್ನಿ ಆಗಿದ್ದೇನೆ ಅಂತ ಹೇಳಿರ್ತಕ್ಕಂಥ ಮಾತಿದೆಯಲ್ಲ. ಹಾಗೆಯೇ ಐದಕ್ಕಿ ಲಕ್ಕಮ್ಮ, ಆವ ಬೀಜ ಬೀಳುವಲ್ಲಿ ಮೊಳಕೆ ಹಿಂಚು ಮುಂಚು ಉಂಟೆ, ನೀ ಪತಿಯಾದಲ್ಲಿ ನಾ ಸತಿಯಾದಲ್ಲಿ ಕುಂದೇನು, ಕೂಟಕ್ಕೆ ಸತಿಪತಿ ಎಂಬ ನಾಮವಲ್ಲದೆ ಒಡಲಿಗೆ ಅರಿವಿಂಗೆ ಮತ್ತೊಂದು ಒಡಲುಂಟೆ ಮಾರಯ್ಯ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಬಹಳ ಮೂಲಭೂತವಾದ ಪ್ರಶ್ನೆಗಳು ಕೇಳಿದ್ದು. ದಮನಿತ ಕನ್ನಡದೊಳಗೆ ದಮನಿತ ಸಾಹಿತ್ಯ, ದಲಿತ ಸಾಹಿತ್ಯ, ಶೋಷಿತ ವರ್ಗದಿಂದ ಸಾಹಿತ್ಯ ಪ್ರಾರಂಭ ಆದದ್ದು 12ನೇ ಶತಮಾನ. ಸೂಳೆ ಸಂಕವ್ಯನಂತಕ್ಕಿ, ಸತ್ಯಕ್ಕ, ಬೋಂತಾದೇವಿ, ಗೊಗ್ಗವ್ಯ, ಲದ್ದೆಯ ಸೋಮಣ್ಣ ಇಂಥವರೆಲ್ಲ ಎತ್ತಿದ ಬಹಳ ಮುಖ್ಯವಾದ ಪ್ರಶ್ನೆಗಳಿತ್ತು ಅಲ್ಲ. ಆತ್ಮ ಅನ್ನೋದನ್ನೇ ಕುರಿತೇ ನಾವು ಪ್ರಶ್ನೆ ಮಾಡಿದರು, ವೈದಿಕ ಸಂಕಥನಗಳನ್ನು ಕುರಿತೇ ನಾವು ಪ್ರಶ್ನೆ ಮಾಡಿದರು, ಭಾರತೀಯ ಭಾಷೆಯನ್ನು ಕುರಿತು ಕೂಡ ಸಂಸ್ಕೃತ ಭಾಷೆಯ ಯಜಮಾನಿಕೆಯನ್ನು ಏನು ಪ್ರಶ್ನೆ ಮಾಡಿದ್ದು, ಕಲ್ಲಿಯ ಹಾಕಿ ನೆಲ್ಲವ ತುಳಿದು ಮತ್ಸದ ವಕ್ತರಿ ಗ್ರಾಸವ ಹಾಕುವ ತೆರನಂತೆ ಅದೇ ಥರ ನುಡಿ ಮಾತಿನ ಮರೆ, ಆತುರ ವೈರಿ ಮಾರೇಶ್ವರ, ಸಂಸ್ಕೃತ ಎಂಬ ಮಾತಿನ ಪಸರವ ನಿಕ್ಕಿ ಅನ್ನೋ ಮಾತನ್ನು ಅವರು ಬಳಸಿದರು. ಹೀಗೆ ಒಂದು ದಾರ್ಶನಿಕ ನೆಲೆಯಲ್ಲಿ, ಸಾಮಾಜಿಕ ನೆಲೆಯಲ್ಲಿ, ಸಾಂಸ್ಕೃತಿಕ ನೆಲೆಯಲ್ಲಿ ಪ್ರಧಾನವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು, ಬಹಳ ಮುಖ್ಯವಾಗಿರ್ತಕ್ಕಂಥ ಮೂಲಭೂತವಾದ ಪ್ರಶ್ನೆಗಳೆತ್ತಿ ಇಡೀ ವೈದಿಕ ಶಾಹಿ ಭಾರತದ ಮನಸ್ಸನ್ನು ಕಟ್ಟಿ ಆಳ್ತಾ ಇತ್ತು. ಈ ಕರ್ಮ ಸಿದ್ಧಾಂತ ಏನಿತ್ತಲ್ಲ, ಈ ಕರ್ಮ ಸಿದ್ಧಾಂತನೇ ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ಒಂದು ದೋಷವಾಗಿ ಪರಿಣಮಿಸುತ್ತಲ್ಲ, ಅದನ್ನು ಕುರಿತು ಅವರು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಎತ್ತಿದ್ರು. ಅವತ್ತು ನೋಡಿದ್ರೆ ಈ ಕುಟುಂಬ ಮದುವೆ ಅನ್ನೋದನ್ನು ಅವತ್ತೆತ್ತಿದ ಪ್ರಶ್ನೆ ಇವತ್ತು ನಾವು ಮಕ್ಕಳೆಲ್ಲ ಮದುವೆ ಆಗ್ಲಿಕ್ಕೆ ಒಲ್ಲಂತಾರ್ರಿ, ಲಿವಿಂಗ್ ಟುಗೆದರ್ ಆಗಿರ್ತಾರ್ರಿ ಅಂತ ನಾವು ಹೇಳಿದಾದ್ರೆ, ಒಂದು ಕಡೆ ಅಂಥ ಮೂಲಭೂತವಾದ ಪ್ರಶ್ನೆಗಳನ್ನ ಎತ್ತಿರ್ತಕ್ಕಂಥ 12ನೇ ಶತಮಾನ ಇದೆ. ಇವತ್ತು ಮತ್ತೆ ಸಂಸ್ಕೃತಿ ಹೆಸರಿನಿಂದ ಮಹಿಳೆಯರನ್ನ ಹಾಗೆ ಬಂಧಿಸ್ತಾ ಇದ್ದಾರೆ. ಸಂಸ್ಕೃತಿ ಹೆಸರಿನಿಂದ ಮಹಿಳೆಯರ ಮೇಲೆ ರೇಪ್ ಆಗ್ತವೆ, ಶೋಷಣೆ ಆಗ್ತವೆ ಅಂದರೆ ಈ ದೇಶದ ಅನೇಕ ಮಹಾನುಭಾವರು ಹೇಳ್ತಾರೆ, ನೀವು ಅಣ್ಣ ಅನ್ರಿ, ಕಾಕ ಅನ್ರಿ, ಮಾಮ ಅನ್ರಿ, ನಿಮಗೆ ಶೋಷಣೆ ಆಗಲ್ಲ, ನಿಮ್ಮ ಡ್ರೆಸ್ ಇಂಥ ಡ್ರೆಸ್ ಉಟ್ಕೋರಿ, ಅಂಥ ಡ್ರೆಸ್ ಉಟ್ಕೋರಿ ಅಂತೇಳಿ. ಸೊ ಈ ಹೊತ್ತಿನೊಳಗೆ, ಈ ಸಂದರ್ಭದೊಳಗೆ ನಮಗೆ 12ನೇ ಶತಮಾನದ ವಚನಕಾರ್ತಿಯರ ಅಧೀರತೆ, ವಚನಕಾರ ಹಿಂಗಂಥೇಳಿ ವಚನ ಸಾಹಿತ್ಯದಲ್ಲಿ ಅನೇಕ ಮಿತಿಗಳಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇವತ್ತಿನ ಸ್ತ್ರೀವಾದವನ್ನು ಮಕ್ಕಾಮಿಕ್ಕಿ ಹೋಲುವಂತಹ ಸಂಕಥನಗಳು ಅಥವಾ ಪ್ರಶ್ನೆಗಳಲ್ಲಿತ್ತು ಅಂತ ನಾನು ಹೇಳೋದಿಲ್ಲ. 1000 ವರ್ಷಗಳ ಕಾಲಘಟ್ಟದಲ್ಲಿ ಅನೇಕ ನೀರು ಹರಿದು ಹೋಗಿವೆ, ಅನೇಕ ಸ್ಥಿತ್ಯಂತರಗಳ ಕಂಡಿವೆ. ಆವತ್ತಿನ ಸಂದರ್ಭಕ್ಕೆ ಹೇಳಬಹುದಾದಷ್ಟನ್ನು
ಇವತ್ತಿನ ಸಂದರ್ಭದ ಹೊಸ ಪ್ರಶ್ನೆಗಳಿಗೆ, ಸವಾಲುಗಳಿಗೆ ಉತ್ತರದಾಯಿತ್ವ ಆಗಬಲ್ಲಂಥ ವಿಚಾರ ಲಹರಿಯನ್ನು ಅವತ್ತು ವಚನಕಾರರು ಹರಿಸಿದ್ರು ಅನ್ನೋದು ಬಹಳ ಮುಖ್ಯ. ಅನೇಕ ವಚನಕಾರರು ಹೆಣ್ಣನ್ನು ಒಂದು ವಸ್ತುವಾಗಿ ಪರಿಗಣಿಸಿದ್ನು ಕೂಡ ಇದೆ. ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿ ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿ, ನಿನ್ನದೆಂಬುದು ಜ್ಞಾನ ರತ್ನ, ಅಂತಕ್ಕ ದಿವ್ಯ ಜ್ಞಾನ ರತ್ನವನ್ನು ನೀನು ಅಲಂಕರಿಸಿ ಆದಡೆ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಸಿರಿವಂತರಿಲ್ಲ ಕಾಣ. ಹೆಣ್ಣು ಮಣ್ಣಿನ ಜೊತೆ ಮಣ್ಣನ್ನು ಕೂಡ ಪ್ರಮೇಯವಾಗಿ ಮಂಡಿಸಿರ್ತಕ್ಕಂಥವುಗಳು ಕೂಡ ಇವೆ. ಅವು ಆ ಸಂದರ್ಭದ, ಆ ಕಾಲದ ಮಿತಿ, ಭಾಷೆಯ ಮಿತಿ, ಹಾಗೆಯೇ ಅವರ ಗ್ರಹಿಕೆಯ ಮಿತಿಯೂ ಕೂಡ ಆಗಿರಲಿಕ್ಕೆ ಉಂಟು. ಅದನ್ನು ಮಹಿಳೆಯರೇನವತ್ತು ಮಾತಾಡೋದು, ವಚನಕಾರ್ತಿಯರೇನವತ್ತು ಮಾತಾಡಿದರು. ಆ ಮಾತುಗಳನ್ನು ಇವತ್ತಿಗೂ ಕೂಡ ಈ ಸಮಾಜ ಅರಗಿಸಿಕೊಳ್ತದೆ ಇವತ್ತ ಅನ್ನುವಂಥ ಪ್ರಶ್ನೆ ಇದೆ. ಒತ್ತೆ ಹಿಡಿದು ಮತ್ತೊತ್ತೆ ಹಿಡಿದ ನಾದಡೆ, ಅದರಲ್ಲಿ ಒತ್ತೆ ಹಿಡಿದು ಮತ್ತೊತ್ತೆ ಹಿಡಿದ ನಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ನಿರ್ಲಜ್ಜೇಶ್ವರ ಅನ್ನುವಂಥ ಒಬ್ಬ ದೇಹ ಮಾರಿಕೊಂಡು ಬದುಕುವಂಥ ಮಹಿಳೆ ಒಂದು ಗಿರಾಕಿ ಆಗ್ಬೇಕು ಮತ್ತೊಂದು ಗಿರಾಕಿ ಹಿಡಿದ ಅಂತ ಹೇಳಿ ತನ್ನ ವೃತ್ತಿಯನ್ನು ಇವತ್ತು ವೇಶ್ಯ ಮಹಿಳೆಯರು ತಮ್ಮ ಆತ್ಮಕಥನಗಳನ್ನು ಬರೆದುಕೊಳ್ಳುವಂಥ ವ್ಯವಸ್ಥೆ ಒಳಗಡೆ ಸಂದರ್ಭದಲ್ಲಿ ನಾವಿದ್ದೇವೆ. ಅವತ್ತು ಸಂಕವೇ ಎಂಥ ವಚನಗಳು ಅವಳು ಬರ್ತಿದ್ಲು ಗೊತ್ತಿಲ್ಲ. ಒಂದೇ ವಚನ ಸಿಕ್ಕಿದೆ. ಲದ್ದಿಯ ಸೋಮಣ್ಣನ ಒಂದೇ ವಚನ ಸಿಕ್ಕಿದೆ ನಮಗೆ. ಲದ್ದಿ ಬೆಳೆಯುವಂಥ ಸೋಮಣ್ಣನ ಒಂದೇ ಒಂದು ವಚನ ಸಿಕ್ಕಿದೆ. ಆವ ಕಾಯಕವಾದರೂ ಸ್ವಕಾಯಕವು ಮಾಡಿಕೊಂಡಿರಬೇಕು. ಆವ ಕಾಯಕವಾದರೂ ಸ್ವಕಾಯಕವು ಮಾಡಿಕೊಂಡು, ಬೇನೆ ಬಂದರೆ ಹೊರಲು, ಸಾವು ಬಂದರೆ ಸಾಯಿ. ಇದಕ್ಕ ದೇವರ ಹಂಗೇಕೆ ಬಾಪು ಲದ್ದೆಯ ಸೋಮೇಶ್ವರ. ಸಾತ್ರ ಸಾವು ಬಂದ್ರೆ ಸಾಯಿ, ಬ್ಯಾನಿ ಬಂದ್ರೆ ಹೋಯ್ಕೋ, ದೇವ್ರಿಗೆ ಯಾಕೆ ಕೇಳ್ತಿ ಅಂದ. ಹೌದಲ್ಲ, ದೇವ್ರಿಗೆ ಯಾಕೆ ಕೇಳ್ತಿ? ಬಸವಣ್ಣ ಹೇಳಿದಾನೆ, ಭಾಳ ಕಡೆ ಹೇಳಿದ್ದಾನೆ ಅವನು. ಆಳಿಗೊಂಡಿಯರೆಂದು ಸುಮ್ಮನಿರಬೇಡ, ಆರಿಲ್ಲದವರೆಂದು ಮೌನಗೊಂಡಿರಬೇಡ, ಕೂಡಲ ಸಂಗನ ಎದುರು ದಂದಣ ದತ್ತಣ ಅನ್ನುವಂತ. ಅದು ಮಧ್ಯಕಾಲೀನ ಭಾಷೆ, ಅದು ದಂದಣ ದತ್ತಣ. ಇವತ್ತಿನ ಭಾಷೆ ಒಳಗಾದ್ರೆ ವೈಕೋರಿ ಅನ್ನಂಗ ಕೇಳ್ತಾರೆ ಜನ ಬಂದು. ಅಂದ್ರೆ ಅವತ್ತು ಮಾತಾಡ್ಲಿಕ್ಕೆ ಹಚ್ಚಿದ್ರಲ್ಲ ಶರಣರು. ಆಡಿರ್ತಕ್ಕಂಥ ಮಾತುಗಳಾದ ಸುಮ್ಸುನೆ ಪುಕ್ಷಟ್ಟೆ ಮಾತಿರಲಿಲ್ಲ. ಆ ಮಾತುಗಳು ನನ್ನ ಬದುಕನ್ನು ಕೇಂದ್ರೀಕರಿಸಿಕೊಂಡಿರ್ತಕ್ಕಂಥ ಮಾತುಗಳಾಗಿತ್ತು. ಯಾಕೆ ಸಮಾಜ ನನ್ನನ್ನು ತುಳಿತು ಅಂತ ಕೇಳಿರ್ತಕ್ಕಂಥ ಧೈರ್ಯದ ಮಾತುಗಳನ್ನು ಅವತ್ತ ವಚನಕಾರ ಹೇಳಿದರು. ಇಷ್ಟು ಮಾತು ಸಾಕು ಅನ್ನಿಸ್ತದೆ. ಮುಂದಿನ ವಿದ್ವಾಂಸರು ಇನ್ನೂ ಉತ್ಕೃಷ್ಟವಾಗಿ ಈ ವಾದವನ್ನು ಬಳಸ್ತಾರೆ. ಮುಂದಿನ ಮಾತುಕತೆಯನ್ನು ವಚನ ಚಳುವಳಿ ಸಂದರ್ಭದಲ್ಲಿರುವಂಥ ಜಾತಿ ವಿನಾಶ ಮತ್ತು ಚಳುವಳಿ ಹಿನ್ನೆಲೆಯನ್ನು ಕುರಿತಾಗಿ ಸಿದ್ದರಾಮಯ್ಯನವರು ನಮಗೆ ವಿವರವಾಗಿ ಮಾತನಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ಇರೋ ಶೀರ್ಷಿಕೆ ನಡೆದಂತೆ ನುಡಿಯುವ ವಚನ. ಇದನ್ನು ಹೀಗೂ ತಿರುವು ಮಾಡಿ ನೋಡಿದರೆ ನುಡಿದಂತೆ ನಡೆಯುವ ವಚನ. ಇವೆರಡಕ್ಕೂ ಏನು ವ್ಯತ್ಯಾಸ? ಯಾವುದು ಪ್ರಥಮದಲ್ಲಿ ಬರುತ್ತೆ ಎನ್ನುವುದಿದೆಯಲ್ಲ, ಅದು ಆ ಚಳುವಳಿಯ ಅಥವಾ ಆ ವ್ಯಕ್ತಿಯ ಮಹತ್ವವನ್ನು ಕುರಿತಾಗಿ ಇರುತ್ತೆ. ಮೊದಲು ನೀವು ನಡೆ, ಆಮೇಲೆ ನುಡಿ. ನುಡಿದು ನಡೆಯೋದು ಬೇರೆ, ನಡೆದು ನುಡಿಯೋದಿದೆಯಲ್ಲ, ಇದು ಈ ದೇಶಕ್ಕೆ ಈ ಹೊತ್ತಿಗೂ ಕೂಡ ಬೇಕಾಗಿರುವಂಥದ್ದು. ಈ ಹಿನ್ನೆಲೆಯೊಳಗೆ ನಾನು ಒಬ್ಬರು ಮಾತ್ರ ಉದಾಹರಣೆಗೆ ಇಟ್ಕೊಂಡಂತೆ ಮಾತನಾಡ್ತೀನಿ. ಅದು ಇಡೀ ಚಳುವಳಿಯನ್ನು ಕಟ್ಟಿದಂಥ, ಬೆಳೆಸಿದಂಥ ಬಸವಣ್ಣನ ಉದಾಹರಣೆಯಾಗಿ ಇಟ್ಕೊಳ್ತೀನಿ. ಯಾಕೆಂದರೆ ಈ ಚಳುವಳಿ ಇದೆಯಲ್ಲ, ಈ ಚಳುವಳಿ ಒಂದು ಸಂಘಟನಾತ್ಮಕವಾದ ಹೋರಾಟ. ಇಡೀ ಭಾರತದೊಳಗೆ ನಡೆದ ಮೊಟ್ಟ ಮೊದಲ ಕಾರ್ಮಿಕ ಚಳುವಳಿ ಇದು. ಕಾಯಕ ಜೀವಿ ಚಳುವಳಿ ಅಂತೀವಲ್ಲ, ಇದು ಕಾರ್ಮಿಕ ಚಳುವಳಿ. ಇದು ಒಂದನೇದಾದರೆ, ಎರಡನೆಯದು ನನಗೆ 3000 ವರ್ಷಗಳ ಸಾಂಸ್ಕೃತಿಕ ದಬ್ಬಾಳಿಕೆ ಇದೆಯಲ್ಲ, ಆ ದಬ್ಬಾಳಿಕೆಯ ವಿರುದ್ಧವಾಗಿ ಸಂಘಟಿತವಾಗಿ ನಡೆದ ಚಳುವಳಿ ಇದು. ಇವತ್ತಿಗೂ ಕೂಡ ನಾವೆಲ್ಲರೂ ಸಾಂಸ್ಕೃತಿಕ ಗುಲಾಮರೇ. ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ನಮ್ಮ ಸಾಂಸ್ಕೃತಿಕ ಗುಲಾಮಗಿರಿ ಹುಟ್ಟಿನಿಂದಲೇ ಕಟ್ಟಿಕೊಂಡು ಬರುವ ಕೆಲವು ನಂಬಿಕೆಗಳಲ್ಲಿ ನಮ್ಮನ್ನು, ನಮ್ಮ ಅರಿವನ್ನು ಕೊಂದಿದೆ, ನಾಶ ಮಾಡಿದೆ. ಆ ದೃಷ್ಟಿಯಿಂದಲೇ ಮೊಟ್ಟ ಮೊದಲಿಗೆ ನಮ್ಮ ಕರ್ನಾಟಕದ ನೆಲೆಯೊಳಗೆ ಬಸವಣ್ಣನಂಥ ಒಬ್ಬ ಮನುಷ್ಯ
ಮಹಾಮಾನವತಾವಾದಿ ಈ ಸಾಂಸ್ಕೃತಿಕ ದಬ್ಬಾಳಿಕೆಯ ವಿರುದ್ಧವಾಗಿ ಹೋರಾಟ ಮಾಡುವುದಕ್ಕೆ ತೊಡಗಿದ ಅಂತ ನನಗೆ ಅನ್ನಿಸ್ತಾ ಇರ್ತಕ್ಕಂಥದ್ದು. ನನಗೆ ಇದು ಸಾಂಸ್ಕೃತಿಕ ದಬ್ಬಾಳಿಕೆ ಅಂತ ಹೇಳ್ತಾ ಇದ್ದೀನಲ್ಲ, ಇದು ಅರ್ಥವಾಗಬೇಕು ಅಂತಂದಾಗ 2 ಉದಾಹರಣೆ ಕೊಡ್ತೀನಿ. ಇವತ್ತು ಕನಕ ಜಯಂತಿನೂ ಕೂಡ. ಕನಕ ಜಯಂತಿಯ ಸಂದರ್ಭದೊಳಗೆ ನಾನು ಯಾಕೆ ಕನಕದಾಸರನ್ನು ನೆನಪಿಸ್ಕೊಳ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ಬಸವಣ್ಣ ಹುಟ್ಟಿನಿಂದ ಬ್ರಾಹ್ಮಣ, ಕನಕದಾಸ ಹುಟ್ಟಿನಿಂದ ಶೂದ್ರ. ಒಬ್ಬ ಬ್ರಾಹ್ಮಣತ್ವವನ್ನು ಬಿಟ್ಟು ಬಂದ. ಯಾಕೆ ಬಿಟ್ಟು ಬಂದ? ಉತ್ತಮ ಕುಲದಲ್ಲಿ ಹುಟ್ಟಿದನೆಂಬ ಕಷ್ಟತನದ ಹೊರೆಗೆ ಹೊರಿಸದಿರಯ್ಯ ಎಂದು ಆ ಉತ್ತಮ ಕುಲ ಎನ್ನುವುದನ್ನು ಕಷ್ಟತನದ ಹೊರೆಯಾಗಿ ಭಾವಿಸಿದ ಬಸವಣ್ಣ. ಆ ಕಷ್ಟತನದ ಹೊರೆಯಾಗಿ ಭಾವಿಸೋದಕ್ಕೆ ಏನು ಕಾರಣ ಅಂದ್ರೆ, ಅದು ಅಮಾನವೀಯವಾದ ಧರ್ಮ ಅಲ್ಲ, ಅದು ಅಮಾನವೀಯವಾದದ್ದು ಅಂತಂದು ಮನುಷ್ಯರೊಳಗೆ ಈ ತಾರತಮ್ಯವನ್ನ ಸೃಷ್ಟಿಸಿರ್ತಕ್ಕಂಥದ್ದನ್ನ ವಿರೋಧಿಸಿ ಹೊರಕ್ಕೆ ಬಂದ. ಬಸವಣ್ಣ ಏನ್ ಮಾಡಿದ? ಬಸವಣ್ಣ ಬಂದು ಮಾಡಿದ್ದೇನು ಅಂತಂದ್ರೆ, ತನ್ನ ಹುಟ್ಟನ್ನ ಪವಿತ್ರೀಕರಿಸಿಕೊಂಡ. ಎಲ್ಲಿ ಪವಿತ್ರೀಕರಿಸಿಕೊಂಡಿದ್ದು? ಯಾವ ಚಾತುರ್ವರ್ಣ ವ್ಯವಸ್ಥೆ, ಯಾವ ವೈದಿಕ ವ್ಯವಸ್ಥೆ, ನೀಚಾತಿ ನೀಚರು, ಪಂಚಮರು ಚತುರ್ವರ್ಣಕ್ಕೆ ಸೇರಿದವರಲ್ಲ, ಪಂಚಮರು ಅಂತ ಹೇಳಿತ್ತು. ಆ ಅಸ್ಪೃಶ್ಯ ಮೂಲದೊಳಗೆ ತನ್ನ ಹುಟ್ಟನ್ನು ಪವಿತ್ರೀಕರಿಸಿಕೊಳ್ತಾನೆ. ಅಲ್ಲಿ ಹೇಗೆ ಚೆನ್ನಯ್ಯನ ಮನೆಯ ದಾಸಿಯ ಮಗಳು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಬೆರಣಿಯ ನಾಯಲಿಕ್ಕೆ ಹೊರದಲ್ಲಿ ಹೋಗಿ ಸಂಗಮ ಮಾಡಿದರು. ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಆ ಸಂಘಕ್ಕೆ ಹುಟ್ಟಿದ ಶಿಶು ನಾನು ಅಂತಂದು ಬಸವಣ್ಣ ತನ್ನ ಹುಟ್ಟನ್ನ ಈ ನೀಚಾತಿ ನೀಚ ಅಸ್ಪೃಶ್ಯ ಮೂಲದೊಳಗೆ ಪವಿತ್ರೀಕರಿಸಿಕೊಳ್ತಾನೆ. ಇದು ಗಮನಿಸಬೇಕಾದ್ದು ನಾವು. ಯಾಕೆಂದ್ರೆ ಯಾವುದನ್ನ ಪಾಪದ ಹೊರೆ, ಆ ಕರ್ಮ ಸಿದ್ಧಾಂತದ, ಆ ಮನುವಾದದ ಮೂಲವನ್ನ ಪಾಪದ ಹೊರೆ, ಕಲುಷಿತವಾದದ್ದು ಅಂತಂದು ತಿರಸ್ಕರಿಸಿ ಬಂದನು, ಈ ಮೂಲದೊಳಗೆ ಪವಿತ್ರತೆಯನ್ನು ಕಂಡದ್ದು. ಯಾಕೆಂದ್ರೆ ಪಂಚಭೂತಗಳಿಗೆ ವಂಚನೆ ಎಸಗದಂತೆ ಬದುಕಿನ ಶ್ರಮದಲ್ಲಿ ಬೆವರನ್ನ ಹರಿಸಿದ ರೀತಿಯೊಳಗೆ ಬದುಕನ್ನು ಕಟ್ಟಿಕೊಂಡಂತಹ ಸಮುದಾಯ ಈ ಬೆವರಿನ ಸಮುದಾಯಗಳು, ಈ ಕಾಯಕ ಜೀವಿ ಸಮುದಾಯಗಳು. ಅಲ್ಲಿ ತನ್ನ ಹುಟ್ಟನ್ನು ಪವಿತ್ರೀಕರಿಸಿಕೊಡ್ತಾನೆ. ಇದಕ್ಕೆ ನಾನು ಒಂದು ಉದಾಹರಣೆ ವ್ಯತಿರಿಕ್ತವಾಗಿ ಕೊಡ್ತಾ ಇರ್ತಕ್ಕಂಥದ್ದು ನೀವು ಗಮನಿಸಿ. ಅದಾದ ನಂತರದ 500 ವರ್ಷಗಳ ಮೇಲೆ 16ನೇ ಶತಮಾನದಲ್ಲಿ ಕನಕದಾಸರು ಬರ್ತಾರೆ. ಕನಕದಾಸರು ಅವ್ರೇನ್ ಮಾಡಿದ್ರು ನೀವು ಗಮನಿಸಬೇಕಾದ್ದು, ಅಲ್ಲಿ ಅವ್ರು ಹೇಳ್ತಾರೆ, ಹರಿದಾಸರು ಎನ್ನ ಬಂಧು ಬಳಗವಾದರು, ಬದುಕಿದನು ಭವನಿಗೆ ಹಿಂಗಿತು. ಶ್ರೀ ವೈಷ್ಣವ ಪಂಥಕ್ಕೆ ತಮ್ಮನ್ನ ತೆತ್ತುಕೊಂಡ ರೀತಿಯೊಳಗೆ, ಅಲ್ಲಿಯ ಭಕ್ತಿಗೆ ತಮ್ಮನ್ನು ಸಮರ್ಪಿಸಿಕೊಂಡ ರೀತಿಯೊಳಗೆ ದಾಸಾನುದಾಸನಾದ ಕನಕದಾಸರು ಹೇಳ್ತಾರೆ, ಯಾರು ಹರಿದಾಸರು ಎನ್ನ ಬಂಧು ಬಳಗವಾದರು ಅಂತ ಹೇಳಿದ್ರೆ ಒಳಗೆ ಬಿಟ್ಕೊಂಡ್ರ ಅವರು. ಇಲ್ಲಿ ಗಮನಿಸ್ಬೇಕು. ಅಲ್ಲಿ ಬದುಕಿದನು ಭವನಿಗೆ ಹಿಂಗಿತು ಅಂತಂದು ಒಳಕ್ಕೆ ಹೋದ್ರು ಕೂಡ ಇನ್ನೇನು ಬೇಡ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಅಂತಂದು ಬಾಗಿಲು, ದೇವಸ್ಥಾನದ ಬಾಗಿಲಲ್ಲಿ ನಿಂತು ಕೂಗಿದ್ರು ಕೂಡ, ಏನು ಕೂಗಿದರು ದನಿ ಕೇಳದೆ ನರಹರಿಯೇ ಅಂತಂದು ಕೂಗಿದ್ರು ಕೂಡ ಆ ಹೊತ್ತು ಬಾಗಿಲು ತೆರೆದಿಲ್ಲ, ಈ ಹೊತ್ತು ಬಾಗಿಲು ತೆರೆದಿಲ್ಲ, ಇನ್ಯಾವ ಹೊತ್ತು ಬಾಗಿಲು ತೆರೆಯೋಲ್ಲ. ಯಾಕೆಂದ್ರೆ ಚಾತುರ್ವರ್ಣದ ಬಾಗಿಲು ಅದು ಬಂದಾಗಿರೋದು. ಬಸವಣ್ಣನವರು ಅಂಥ ಬಂದಾದ ಬಾಗಿಲನ್ನ ಬಿಟ್ಟು ಹೊರಕ್ಕೆ ಬಂದ್ರು. ಹೊರಕ್ಕೆ ಬಂದು ಏನ್ ಮಾಡಿದ್ರು, ಈ ಅಸ್ಪೃಶ್ಯ ಮೂಲದಲ್ಲಿ ಗುರುತಿಸ್ಕೊಂಡಿದ್ದಷ್ಟೇ ಅಲ್ಲ, ಸಮಾನತೆಗಾಗಿ ಎಲ್ಲರಿಗೂ ಇಷ್ಟಲಿಂಗವನ್ನು ಕೊಟ್ಟರು. ಆ ಇಷ್ಟಲಿಂಗವನ್ನು ಕೊಡುವ ಮುಂಚೆ ತಮ್ಮ ಮನೆಯನ್ನ ಮಹಾಮನೆ ಮಾಡಿಕೊಂಡ್ರು. ಇಡೀ ಇಂಡಿಯಾದೊಳಗೆ ಈ ಹೊತ್ತಿಗೂ ಕೂಡ ಒಂದೇ ಒಂದು ಮಹಾಮನೆ ಇರೋದು, ಅದು ಬಸವಣ್ಣನವರ ಮಹಾಮನೆ. ಯಾಕೆ ಅಂತಂದ್ರೆ ಅವರು ಇವರು ಅನ್ನೋದಿಲ್ಲ, ಎಲ್ಲರನ್ನೂ ಹೊರಕ್ಕೆ ಬಿಟ್ಟುಕೊಂಡ್ರು.
ಅಸ್ಪೃಶ್ಯರಾದಿಯಾಗಿ ಎಲ್ಲರನ್ನು ಪುಣ್ಯ ಸ್ತ್ರೀಯರುಗಳನ್ನ, ವೇಶ್ಯರುಗಳನ್ನ, ಎಲ್ಲ ಮೂಲದವರನ್ನು ಕೂಡ ಒಳಕ್ಕೆ ಬಿಟ್ಕೊಂಡ್ರು. ಬಸವಣ್ಣನವರು ಒಳಕ್ಕೆ ಬಿಟ್ಕೊಂಡು ಅವರಿಗೆ ಇಷ್ಟಲಿಂಗವನ್ನು ಕೊಟ್ಟರು. ಆದ್ರಿಂದಲೇ ಅದು ದೊಡ್ಡ ಮನೆ ಅಲ್ಲ, ಅದು ಮಹಾಮನೆ ಅಂತ ಅನ್ನಿಸ್ಕೊಂಡಿದ್ದು. ಈ ತರಹ ಮಹಾ ಮನಸ್ಸನ್ನು ಒಳಗೊಂಡ ಬಸವಣ್ಣನವರು ಎಲ್ಲ ಜೀವಿಗಳನ್ನು ಕೂಡ ತಪ್ಪಿಕೊಂಡದ್ದರ ಕಾರಣದಿಂದಾಗಿ ಅದು ಮಹಾಮನೆಯಾಯಿತು. ಅಲ್ಲಿ ಇಷ್ಟಲಿಂಗವನ್ನು ಕೊಟ್ಟರು. ಆ ಇಷ್ಟಲಿಂಗವನ್ನು ಕೊಟ್ಟ ಹೊತ್ತಿನೊಳಗೆ ಎಂಥ ಪರಿವರ್ತನೆಯನ್ನ ಆಯಿತು ಅಂತಂದ್ರೆ, ಕಕ್ಕಯ್ಯನ ಒಂದು ವಚನ ನೀವು ಓದಿದ್ರೆ ಸಾಕು. ಆ ಕಕ್ಕಯ್ಯನ ವಚನ ಇಡೀ ನನಗನ್ಸುತ್ತೆ ಎಲ್ಲೂ ಕೂಡ ಕಕ್ಕಯ್ಯನ ವಚನದ್ದು, ಎನ್ನ ಕಷ್ಟ ಕುಲದಲ್ಲಿ ಹುಟ್ಟಿಸಿದೆಯಯ್ಯ ಎಲೆ ಲಿಂಗ ತಂದೆ, ಕೆಟ್ಟಿನಯ್ಯ ನಿಮ್ಮ ಮುಟ್ಟಿಯೂ ಮುಟ್ಟದಿಗನೆಂದೆ ಅಂತ ಹೇಳ್ತಾ ಬಸವಣ್ಣ ಇನ್ನೊಂದು ಮಾತಿದೆ ಅಲ್ಲಿ. ಎನ್ನ ಕಷ್ಟ ಕುಲದಲ್ಲಿ ಹುಟ್ಟಿದನೆಂಬ ಕರ್ಮವ ಕಳೆದು ಮುಟ್ಟಿ ಪಾವನವ ಮಾಡಿ ಕೊಟ್ಟನೆಯಾಯನ ಕರಸ್ಥಳಕ್ಕೆ ಲಿಂಗವ. ಬಸವಣ್ಣನ ಬಗ್ಗೆ ಆ ಲಿಂಗ ಕೊಟ್ಟಿದ್ದಕ್ಕೆ ಎಷ್ಟು ಕೃತಜ್ಞತೆಯಾಗಿ ಹೇಳ್ಕೊಳ್ತಾನೆ ಅಂದ್ರೆ, ಕೊಟ್ಟನೆಯಾಯನ ಕರಸ್ಥಳಕ್ಕೆ ಲಿಂಗವ, ಆ ಲಿಂಗ ಬಂದು ಸೋಂಕಲ್ ಒಡನೆಯನ್ನ ಸರ್ವಾಂಗದ ಅವಲೋಹ ಒಳೆಯುತ್ತಯ್ಯ. ಎನ್ನ ತಂಗುವಿನಲ್ಲಿ ಗುರುವ ನೆಲೆಗೊಳಿಸಿದ, ಎನ್ನ ಮನದಲ್ಲಿ ಜಂಗಮವ ನೆಲೆಗೊಳಿಸಿದ, ಎನ್ನ ಅರುಹಿನಲ್ಲಿ ಪ್ರಸಾದವ ನೆಲೆಗೊಳಿಸಿದ, ಇಂತಿ ತ್ರಿವಿಧ ಸ್ಥಾನವ ಶುದ್ಧವ ಮಾಡಿ ಚತುರ್ವಿಧ ಸಲಾಯ ಸ್ಥಳವ ಶುದ್ಧವ ಮಾಡಿದ ಸಂಗನ ಬಸವಣ್ಣನ ಕರುಣದಿಂದ ಪ್ರಭುದೇವರ ಶ್ರೀಪಾದವ ಕಂಡು ನಾನು ಬದುಕಿದನು ಕಾಣ. ಇಲ್ಲಿಯ ಬದುಕಿದೆನು ಕಾಣ ಎನ್ನುವುದಕ್ಕೂ ಬದುಕಿದೆನು ಭವನಿಗೆ ಹಿಂಗಿತು ಎಂದ ಕನಕದಾಸನ ಆ ಭಾವಸ್ಥಿತಿ ಅಲ್ಲಿ ಏನಾಯಿತು, ಇಲ್ಲಿ ಏನಾಯಿತು. 500 ವರ್ಷಗಳ ಹಿಂದೆ 12ನೇ ಶತಮಾನದೊಳಗೆ ಬಸವಣ್ಣ ನುಡಿದಂತೆ ನಡೆದದ್ದು, ಎಲ್ಲರನ್ನೂ ಸಮಾನವಾಗಿ ಕಾಣ್ತೀನಿ ಅಂತಂದು ಹೊರಕ್ಕೆ ಬಂದದ್ದಷ್ಟೇ ಅಲ್ಲ, ಮನೆಯನ್ನು ಮಹಾಮನೆ ಮಾಡಿಕೊಂಡ, ಅವರೆಲ್ಲರಿಗೂ ಸಮಾನವಾಗಿ ಇಷ್ಟಲಿಂಗವನ್ನು ಕೊಟ್ಟ. ಒಂದು ಸ್ಥಾವರವನ್ನು ನಿರಾಕರಿಸುವುದು, ಇನ್ನೊಂದು ಅರಿವನ್ನು ಎಚ್ಚರಿಸುವುದು. ಆ ಅರಿವನ್ನು ಎಚ್ಚರಿಸುವುದಕ್ಕೆ ಈ ಇಷ್ಟಲಿಂಗ, ವಿವೇಕ, ಅರಿವು, ಸಮಾನತೆಯ ಅರಿವನ್ನು ಸಾರುವುದಕ್ಕೆ ಕೊಟ್ಟ ಲಿಂಗ. ಅಂಥ ಆ ಬಸವಣ್ಣನ ಯಾವುದೇ ವಚನಗಳನ್ನು ನೋಡ್ಕೊಂಡು ಹೋಗಿ ಎಷ್ಟು ಮಟ್ಟಿಗೆ ಅವರು ಆತ್ಮವಿಮರ್ಶೆ ಮಾಡ್ಕೊಳ್ತಾರೆ ಅಂತಂದ್ರೆ, ಹೆಜ್ಜೆ ಹೆಜ್ಜೆಗೂ ಕೂಡ ಆತ್ಮವಿಮರ್ಶೆ ಮಾಡ್ಕೊಳ್ತಾರೆ. ಯಾಕೆಂದ್ರೆ ಹುಟ್ಟಿನ ಮೂಲದ ಪಾಪ ಪ್ರಜ್ಞೆ ಅವರನ್ನು ನಿತ್ಯ ಆತ್ಮವಿಮರ್ಶೆಗೆ ದೂಡುವ ಪ್ರಜ್ಞೆಯಾಗಿದೆ. ನಮ್ಮ ಈ ದೇಶದೊಳಗೆ ಅದಕ್ಕೇನೇನೆ ನಾನು ಹೇಳ್ತಕ್ಕಂಥದ್ದು, ಈ ಹೊತ್ತು ಶ್ರೇಷ್ಠತೆಯ ವ್ಯಸನದಲ್ಲಿ ನರಳುತ್ತಿರುವ ಎಲ್ಲ ಜಾತಿ ಪ್ರಜ್ಞೆಗಳು ಕೂಡ ಬಸವಣ್ಣನವರಂತೆ ಪಾಪ ಪ್ರಜ್ಞೆಗಳಿಗೆ ನರಳುತ್ತಾ ಆತ್ಮವಿಮರ್ಶೆ ಮಾಡಿಕೊಂಡು ಮನುಷ್ಯರಾಗಬೇಕಾದ ಅಗತ್ಯವಿದೆ. ಅದಕ್ಕೆ ಬಸವಣ್ಣವರ ವಚನಗಳು ನನಗೆ ನಡೆದಂತೆ ನುಡಿದ ವಚನಗಳೇ ಹೊರತು ನುಡಿದಂತೆ ನಡೆದ ವಚನಗಳಲ್ಲ, ನಡೆದಂತೆ ನುಡಿದ ವಚನಗಳಾಗಿ ಕಾಣ್ತಾ ಇದ್ದಾವೆ ಅಂತಕ್ಕಂಥದ್ದು. ಬರೀ ನಮ್ಮ ಇವರು ಉದಾಹರಣೆಗೆ ಹೇಳಿದ್ರಲ್ಲ, ಸೂಳೆ ಸಂಕವ್ವ ಅಷ್ಟೇ ಅಲ್ಲ, ಸೂಳೆ ಅಕ್ಕಮ್ಮ ಇದ್ದಾಳೆ. ಅಕ್ಕಮ್ಮನನ್ನ ನಮ್ಮವರೆಲ್ಲರೂ ರಥಧಾರಿಣಿ ಅಂತ ಹೇಳ್ತಾರೆ. ಅವರು ನಿಜವಾಗಿಯೂ ವೇಶ್ಯಾವೃತ್ತಿಯಲ್ಲಿ ಇದ್ದವರು. ಆ ವೇಶ್ಯಾವೃತ್ತಿಯೊಳಗೆ ಇದ್ದು 3 ರಥಗಳನ್ನು ಹಾಕ್ತಾಳೆ. ವಸ್ತ್ರದಾನ ಇತ್ಯಾದಿಯಾಗಿರ್ತಕ್ಕಂಥ ಎಲ್ಲ ದಾನಗಳ ಹಿಂದೆ ವರ್ಣಹಿತ ಇದೆಯೇ ಹೊರತು ವರ್ಗಹಿತ ಇಲ್ಲ ಅಲ್ಲಿ. ಅದಕ್ಕೋಸ್ಕರಲೇನೆ ಪಾಪವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಕೊಡುವ ದಾನ ಇದು ವರ್ಣದಾನ. ಆ ಕೊಡುವವನು ಮಹಾನ್ ಪಾಪಿ. ಅವನು ಪಾಪವನ್ನು ಕಳ್ಕೊಳ್ಬೇಕು ಅಂದ್ರೆ ಇವನಿಗೆ ಮಾತ್ರ ಕೊಡಬೇಕು, ಸತ್ಪಾತ್ರ ಇವನು. ಈ ಎಲ್ಲವನ್ನೂ ಕೂಡ ಒಡೆದು ಹಾಕುವುದಕ್ಕೆ
ದಾಸೋಹ. ಇವತ್ತು ಕೂಡ ದಾಸೋಹ ಯಾರು ಕೊಟ್ಟರು ಅನ್ನೋದು ಗೊತ್ತಿರಲ್ಲ. ಸೋಹಂ ಎಂಬುದು ಅಂತರಂಗದ ಮದ, ಶಿವೋಹಂ ಎಂಬುದು ಬಹಿರಂಗದ ಮದ, ದಾಸೋಹಂ ಎಂಬುದು ಈ ಉಭಯವನ್ನಳಿದು ದ್ವಂದ್ವವನ್ನಳಿದು ನಿಶ್ಚಲ ನಿಲುವು ಏನಿದೆಯಲ್ಲ ಅದು ದಾಸೋಹಂ. ಅದಕ್ಕೇನೆ ಇವತ್ತು ಮಠಗಳು ಈಗ ಬಿಟ್ಬಿಡಿ, ಹಿಂದೆ ನಾವು ಕಂಡಿದ್ದಂತೇನೆ ಯಾರು ಕೊಟ್ಟರು ಯಾರು ಬಿಟ್ಟು ಗೊತ್ತಾಗ್ತಿರಲಿ. ತರಕಾರಿಯಿಂದ ಹಿಡಿದು ದವಸಗಳನ್ನು ತಂದು ಹಾಕೋರು, ಕೊಟ್ಟೋನು ನಾನು ಕೊಟ್ಟೆ ಅಂತ ಹೇಳ್ಕೊಂತಿರ್ಲಿಲ್ಲ, ಬೀಗ್ತಿರ್ಲಿಲ್ಲ. ಅದು ನನ್ನ ಕರ್ತವ್ಯ. ಅದಕ್ಕೇನೆ ಒಬ್ಬ ವಿತ್ತ ಸಚಿವನಾಗಿ ಬಸವಣ್ಣ ಈ ಕಾಯಕ ಮತ್ತು ದಾಸೋಹಗಳನ್ನ ತನ್ನ ರಾಜ್ಯದೊಳಗೆ ಅನುಷ್ಠಾನಕ್ಕೆ ತಂದದ್ದು ಹೂಡಿಕೆ ಮತ್ತು ಉತ್ಪಾದನೆ. ಕಾಯಕ ಹೂಡಿಕೆಯಾದರೆ ದಾಸೋಹ ಉತ್ಪಾದನೆಯ ಅಂಶವನ್ನ ಸಮಾಜಕ್ಕೆ ಡಿಸ್ಟ್ರಿಬ್ಯೂಷನ್ ಥಿಯರಿ. ಇವತ್ತು ಬಿಟ್ಟಿ ಅಂತಂದು ಬೇರೆಯವರೆಲ್ಲ ಹೊಟ್ಟೆ ತುಂಬಿದವರು ಹೀಗೆಳಿತಾರಲ್ಲ, ಆ ಹೊಟ್ಟೆ ತುಂಬಿದವರು ಹೀಗೆಳೆಯೋದ್ರ ಹಿಂದೆ ಅವನು ಯಾವನು ತಗೊಂಡೋಗಿ ಸಾವಿರಾರು ಕೋಟಿಗಳನ್ನ ನುಂಗಿ ನೀರು ಕೊಡುವ, ಅವನಿಗೆ ಯಾರೂ ಕೇಳಲ್ಲ. ಈ ಬಡವರಿಗೆ ಹೊಟ್ಟೆಗೆ ಇಲ್ಲದೆ ಇದ್ದವ್ರಿಗೆ 10 kg ಕೊಟ್ಟರೆ ಅದ್ರ ಬಗ್ಗೆ ಹೊಟ್ಟೆ ಉಳ್ಕೊಂಡು ಸಾಯ್ತಾರೆ. ಈ ನಿಜವಾದ ರಾಜಕೀಯ ಪ್ರಜ್ಞೆ ಬಸವಣ್ಣನವರ ಅರ್ಥನೀತಿಯೊಳಗೆ ಹೇಗೆ ವಿಸ್ತರಿತವಾಗಿದೆ ಅಂತನ್ನುವುದಕ್ಕೆ ನಾವು ಈ ಕಾಯಕ ದಾಸೋಹ ಇಷ್ಟೇ ಇಟ್ಕೊಳ್ಬೋದು. ಇಷ್ಟಲಿಂಗ ಪ್ರಸಾದ. ಯಾಕೆ ಪ್ರಸಾದ ಅಂತಂದ್ರೆ ಇವತ್ತು ಒಂದು ನೀತಿ ಇದೆ, ಒಂದು ದಿನಕ್ಕೆ 1 ಕೋಟಿ ಊಟ ವ್ಯಯವಾಗುತ್ತಂತೆ, ವೇಸ್ಟ್ ಆಗುತ್ತಂತೆ. ದಿನಕ್ಕೆ 1 ಕೋಟಿ ಊಟ ಇಡೀ ಜಗತ್ತಿನಲ್ಲಿ. ಅದೆಲ್ಲ ಹಸಿದವರ ತಟ್ಟೆಗೆ ಹೋಗಿದ್ರೆ ಎಷ್ಟಾಗ್ತಿತ್ತು. ಆ ಕಾರಣದಿಂದೇನೆ ನಿಜವಾದ ಬೆವರಿನ ಬೆಲೆಯೊಳಗೆ ಬದುಕನ್ನು ಕಟ್ಟಿಕೊಂಡಂಥ ಕಾಯಕ ಜೀವಿಗಳು ಅವರು ಪ್ರಸಾದ ಅಂದರು. ಡೋಂಟ್ ವೇಸ್ಟ್ ಇಟ್, ಅದು ಪ್ರಸಾದ. ಈ ಎಲ್ಲ ಥಿಯರಿಗಳನ್ನು ಇಟ್ಕೊಂಡ ರೀತಿಯೊಳಗೆ ವಚನ ಚಳವಳಿಯನ್ನು ನೋಡಬೇಕೆ ಹೊರತು ಭಜನೆಯ ಪದಗಳಾಗಿ ವಚನಗಳನ್ನು ಹಾಡುವುದಲ್ಲ. ಭಜನೆ ಪದಗಳಾಗಿ ಹಾಡ್ತಾ ಇದ್ರೆ ನನಗೆ ಕಲ್ಯಾಣದ ದಾರಿ ಸಿಕ್ಕದೇ ಇಲ್ಲ. ಈ ಕಾಯಕ ಮತ್ತು ದಾಸೋಹದ ಇನ್ನೂ ಮೂಲ ಬೇರುಗಳಿಗೆ ಹೋದರೆ, ಯಾರಾದರೂ ಮನೋಧರ್ಮಶಾಸ್ತ್ರವನ್ನು ಓದಿದರೆ ಬಹಳ ಮುಖ್ಯವಾದ ಒಂದು ವಿಷಯ ಗಮನಕ್ಕೆ ಬರುವಂಥದ್ದು, ಈ ಸೃಷ್ಟಿಯಲ್ಲಿ ಅಥವಾ ಈ ವಿಶ್ವದಲ್ಲಿರುವಂಥ ಎಲ್ಲ ಸಂಪತ್ತು ಬ್ರಾಹ್ಮಣನದು ಅಂತ ಒಂದು ಶುದ್ಧವಾದ ಶ್ಲೋಕ ಇದೆ ಮನೋಧರ್ಮಶಾಸ್ತ್ರದಲ್ಲಿ. ಈ ಸೃಷ್ಟಿಯಲ್ಲಿರುವ ಎಲ್ಲ ಸಂಪತ್ತು ಬ್ರಾಹ್ಮಣನದು ಸ್ಪಷ್ಟವಾಗಿದೆ. ನಾನು ಈ ಶಬ್ದ ಬಳಸ್ತಾ ಇಲ್ಲ, ಮನು ಬಳಸಿದ್ದು. ಯಾಕೆ ಅಂತಂದರೆ ಬ್ರಾಹ್ಮಣನು ಹುಟ್ಟುತ್ತಲೇ ಶ್ರೇಷ್ಠನಾಗಿ ಹುಟ್ಟುತ್ತಾನೆ, ಅದಕ್ಕಾಗಿ ಇದೆಲ್ಲ ಅವನದು ಅಂತ ಬಹಳ ಸ್ಪಷ್ಟವಾಗಿ ಮನು ಹೇಳ್ತಾನೆ. ಬಹುಶಃ ಶರಣರು ಇದನ್ನು ಹೊಡೆದು ಹಾಕಬೇಕಿತ್ತು. ಅದಕ್ಕೇ ಎಲ್ಲಿಂದ ತಂದ್ರಪ್ಪ ನೀವು, ಏನು ಸ್ವಂತ ಗಳಿಸಿದ್ರ? ಕಿತ್ತೂರು ಚೆನ್ನಮ್ಮ ಕೇಳ್ತಾಳ, ಓದ್ತೀರಾ ಬಿತ್ತೀರಾ ಅಂತ ಕೇಳ್ತಾಳಲ್ಲ, ಹಂಗೆ ಎಲ್ಲಿಂದ ತಂದಿರಿ ಇದನ್ನ? ದುಡ್ದಿರಾ ಗಳಿಸಿರ? ಅದಕ್ಕೇ ವಚನಕಾರ ಕೇಳೋದು, ನಿಮ್ಮದಲ್ಲ ಇದು, ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿವು ಸೂಸುವ ಗಾಳಿ ನಿಮ್ಮದ. ಯಾವುದೋ ಇದು ಈ ಸೃಷ್ಟಿಯ ಮೂಲ ಸಂಪತ್ತು. ಈ ಸೃಷ್ಟಿಯ ಮೂಲ ಸಂಪತ್ತು ಅದು ಎಷ್ಟು ಶ್ರೀಮಂತ ಆಗಿದೆ ಅಂದರೆ ಅದು ಎಷ್ಟು ಬಗೆದರೂ ಕಡಿಮೆ ಆಗೋದಿಲ್ಲ. ಈ ಮೂಲ ಸಂಪತ್ತನ್ನು ನಮ್ಮ ಶ್ರಮಶಕ್ತಿಯನ್ನು ಹಾಕಿ ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಇವತ್ತು ಯಾವುದು ನಾವು ಹ್ಯೂಮನ್ ರಿಸೋರ್ಸ್ ಅಂತ ಶಬ್ದವನ್ನು ಬಳಸ್ತೇವಲ್ಲ, ದಿಸ್ ಈಸ್ ದ ರೂಟ್ ಆಫ್ ದಿ ಕಾಯಕ. ಆ್ಯಕ್ಚುಲಿ ಹ್ಯೂಮನ್ ರಿಸೋರ್ಸ್ ಅನ್ನೋದು ಕಾಯಕದ ಮೂಲ. ಈ ಹ್ಯೂಮನ್ ರಿಸೋರ್ಸನ್ನು ನೀವು ಮೂಲ ಸಂಪತ್ತಿನ ಜೊತೆಗೆ ಸಂಲಗ್ನಗೊಳಿಸಿದಾಗ ಉತ್ಪಾದನೆ ಆಗ್ತದೆ. ಹೀಗೆ ಎಲ್ಲರೂ ಉತ್ಪಾದನೆ ಮಾಡಿದ್ದು ಎಲ್ಲರೂ ಉಣ್ಣೋದು. ಇದನ್ನು ಹೇಗೆ ಅಲ್ಲಮ್ಮ ಭಾಳ ಅದ್ಭುತವಾದ ಒಂದು ವಚನದಲ್ಲಿ ಹೇಳ್ತಾನೆ, ಬಿತ್ತದ ಬೆಳೆಯದೆ ತುಂಬಿದ ರಾಶಿಯ ಕಂಡಲ್ಲಿ ಸುಖಿಯಾಗಿ ನಿಂದವರಾಗ. ಬಿತ್ತದೆ ಬೆಳೆಯದೆ, ಇವತ್ತೆಲ್ಲರೂ ಬಿತ್ತದೇನೆ ಬೆಳೀತಾ ಇದ್ದಾರೆ. ವಿಧಾನಸೌಧ ಸುತ್ತ ಇರೋರು, ಪಾರ್ಲಿಮೆಂಟ್ ಸುತ್ತ ಇರೋರು ಎಲ್ಲರೂ ಬಿತ್ತಲಾರದ ಬೆಳೆ ಬೆಳೀತಾವಲ್ಲ. ಬಿತ್ತದ ಬೆಳೆಯದೆ ತುಂಬಿದ ರಾಶಿಯ ಕಂಡಲ್ಲಿ ಸುಖಿಯಾಗಿ ನಿಂದವರಾದೋ, ಇದು ಹೇಳಲು ಬಾರದು ಕೇಳಲು ಬಾರದು, ಗುಹೇಶ್ವರ ನಿಮ್ಮ ಶರಣನು ಲಕ್ಷಣ ಒಳೆಯದೆ ರಾಶಿಯ ನಡೆದನು ಅಂತ. ಲಕ್ಷಣ ಅಂದರೆ ಸೇರು ಮಾಪು ಅಂತವಲ್ಲ, ಅದು ಇವತ್ತಿಷ್ಟು ದುಡಿದೇನೆ ಅದಕ್ಕಿಷ್ಟು ಮಾಪಿನ ಆದಾಯ ಸಾಕು. ಹೀಗೆ ದುಡಿತಕ್ಕೆ ಸಮನಾದ ಆದಾಯವನ್ನು ಪಡೆದು ಅವ ತನ್ನ ರಾಶಿಯನ್ನು ಕಟ್ಕೊಂಡ. ಆದರೆ ಇವರು ಬಿತ್ತದೇ ಬೆಳೆಯದೆ ರಾಶಿ ಮಾಡೋರು
ಅವರು ಯಾವಾಗಲೂ ಹರಾಮಿನೇ ತಿಂತಿರ್ತಾರೆ. ಪಂಪ ಭಾರತದಲ್ಲಿ ಒಂದು ಅದ್ಭುತವಾದ ಪ್ರಸಂಗ ಒಂದೇ ಸಾಲಿನಲ್ಲಿ ಹೇಳ್ತೇನೆ. ಕೊನೆಯ ಸಂದರ್ಭದಲ್ಲಿ ಎಲ್ಲ ಪಾಂಡವರು ವನವಾಸಕ್ಕೆ ಹೋಗೋ ಹೊತ್ತಿನಲ್ಲಿ ಪಂಪ ಭಾಳ ಚಂದ ಹೇಳ್ತಾರೆ ಅದನ್ನೇ. ದೂರದಲ್ಲಿ ನಿಂತ್ಕೊಂಡು ಅಳ್ತಿರ್ತಾರೆ ಜನ, ಪಾಂಡವರಿಗೆ ಏನು ಗತಿ ಬಂತು ಅಂತ. ದುರ್ಯೋಧನ ಕಡೆಯವರು ಹಾಹಾಕಾರದಿಂದ ನಗ್ತಿರ್ತಾರೆ. ಎಲ್ಲೋ ಒಬ್ಬ ಮುಪ್ಪಾನ ಮೂಲಕ ಅಜ್ಜ ಒಂದು ಮಾತು ಹೇಳ್ತಾನೆ. ಆ ಮಾತು ಪಂಪನಿಗೆ ಮಾತ್ರ ಕೇಳ್ತದೆ, ಯಾರಾದರೂ ಹೋದ್ರಿ ಅದನ್ನ. ಅವನು ನೊಂದ್ಕೊಂಡು, ಅಯ್ಯೋ ಪಾಂಡವರಿಗೆ ಎಂಥ ಗತಿ ಬಂತಲ್ಲ, ಈ ದುರ್ಯೋಧನ ಏನು ಕೇಳಿಗಾಲ ಬಂತು. ಅವನು ಹೇಳ್ತಾನೆ, ಬಡಿಗೆಯಂ ಕಾಣಲಿಲ್ಲ ಪಾಲಂ ಕಂಡ ಅಂತ ಹೇಳ್ತಾನೆ. ಎಷ್ಟು ಅದ್ಭುತವಾದ ಮಾತು! ಪಂಪನ ಒಂದೊಂದು ಮಾತಿನಲ್ಲಿ ಇಡೀ ಮಹಾಭಾರತ. ಅಂದ್ರೆ ದುಡಿಲಿಲ್ಲ, ದುಃಖಪಡಲಿಲ್ಲ ಮಗ ದುರ್ಯೋಧನ, ಹರಾಮಿ ತಿಂದಾನೆ, ಇವನಿಗೆ ಗ್ಯಾರಂಟಿ ಸೋಲ್ ಅನ್ನೋದನ್ನ ಹೇಳ್ತಾನೆ. ಹಾಗೆ ಅಲ್ಲಮನ ಮಾತು, ಬಿತ್ತದೆ ಬೆಳೆಯದೆ ತುಂಬಿದ ರಾಶಿಯ ಕಂಡಲ್ಲಿ ಸುಖಿಯಾಗಿ ನಿಂದವರ್ಯಾರು, ಕೋಟಿಗಟ್ಟಲೆ ಗಳಿಸಿದವರು ಏನಾಗ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇದು ಶರಣರ ಕಾಯಕ ಸಿದ್ಧಾಂತದ ಮತ್ತೊಂದು ಮುಖ ಅನ್ನೋದನ್ನ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಟ್ಟಾರೆ ಇಡೀ ವಚನ ಸಾಹಿತ್ಯ ಕುರಿತಂತೆ ಒಂದು ಮುಖ್ಯವಾದ ಮಾತನ್ನು ಹೇಳಬೇಕಾಗಿದೆ. 12ನೇ ಶತಮಾನದಲ್ಲಿ ರಚನೆ ದಲಿತ, ದಮನಿತ, ಶೋಷಿತ, ಹಿಂದುಳಿದ ಸಾಮಾನ್ಯ ವರ್ಗದಿಂದ ರಚನೆಯಾದ ವಚನಗಳು. ಇಷ್ಟಲಿಂಗ ಅನ್ನುವುದನ್ನು ವರ್ಗ, ವರ್ಣ, ಲಿಂಗರಹಿತ ಸಮಾಜದ ಸಮಾನತೆ ಪರಿಕಲ್ಪನೆಯವರು ಕಟ್ಟಿಕೊಂಡವರು, ವಿಶೇಷವಾಗಿ ದೇವಸ್ಥಾನಕ್ಕೆ ಹೋಗಲಾರದವರು, ಗುಡಿಗುಂಡಾರಗಳನ್ನು ಧಿಕ್ಕರಿಸಿತು. ಅದಕ್ಕೆ ನೀವು ಉತ್ತರ ಕರ್ನಾಟಕ ಬಸವಾದಿ ಶರಣರ ಚಳವಳಿ ಎಲ್ಲಿ ನಡೀತೋ ಅಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳು ಸಿಗಂಗಿಲ್ಲ. ಯಾವ ದೊಡ್ಡ ದೇವಸ್ಥಾನಗಳು ಸಿಗಂಗಿಲ್ಲ ಉತ್ತರ ಕರ್ನಾಟಕದಲ್ಲಿ. ಯಾಕಂದರೆ ದೇವಸ್ಥಾನದ ಆ ನಂಬಿಕೆ ಏನಿತ್ತು ಅದನ್ನು ಬಹಳ ಖಂಡಾಖಂಡಿತವಾಗಿ ಒಡೆದೋದವರು. ಮಲ್ಲಿಗೆ ಇರಲ್ಯಾಕ ಮುಳ್ಯಾಕ ಮುಡಿಯಿತಿ, ಕಲ್ಯಾಣದ ಬಸವಣ್ಣ ಇರ್ಲಿಕ್ಕಾಗಿ ಕಲ್ಲಿಗೆ ಯಾಕೆ ಕೈ ಮುಳುಗೀತಿ ಅಂದ್ರೆ ನಮ್ಮ ಈ ರೀತಿಯಾಗಿ ತಟ್ಕೊಂಡು ಬಂದಿರತಕ್ಕಂಥದ್ದು. ಆದರೆ ಸಮಾನತೆ ಎಲ್ಲ ಜಾತಿಯ ಜನ ಸೇರಿ ಕಟ್ಟಿಕೊಂಡಿರ್ತಕ್ಕಂಥ ಒಂದು ದರ್ಶನ ಇತ್ತಲ್ಲ, ಕಾಯಕ ದರ್ಶನ, ನಂತರದ ಕಾಲಘಟ್ಟದಲ್ಲಿ ಜಾತಿವಾದಿಗಳ ಕೈಯಲ್ಲಿ ಹೋಗಿ ಬಂಧಿತ ಆದದ್ದು ದೊಡ್ಡ ದುರಂತ. ಹೀಗಾಗಿ ಇವತ್ತಿನ ಜಾತಿವಾದಿ ಲಿಂಗಾಯತರಿಗೂ ವಚನಕ್ಕೂ ಸಂಬಂಧ ಇಲ್ಲ. ಇದು ಫಸ್ಟ್ ತೆಳಗಿಟ್ಕೋಬೇಕು. ನಾವು ಬಸವಾದಿ ಶರಣರನ್ನ ಯಾವ ಮಠ ಮಂದಿರಗಳ ಕಣ್ಣೋಟದ ಮೂಲಕ ಪ್ರವೇಶಕ್ಕೆ ಪಡಿಬೇಕಾಗಿಲ್ಲ. ಹಾಗೆ 15ನೇ 16ನೇ ಶತಮಾನದ ಟೀಕುಗಳಿವೆ ಅಲ್ಲ, ಬಸವಾದಿ ಶರಣರ ವಚನಗಳ ಮೇಲೆ ಟೀಕು ಬರೆದು ಅದು ಶಾಸ್ತ್ರೀಯ ಪರಿಭಾಷೆಯಲ್ಲಿ ಕಬ್ಬಿಣದ ಕಡಲೆಕಾಯಿ ಅಂತೆ ಮಾಡಿದಾರಲ್ಲ, ಆ ಮೂಲಕ ನಾವು ಪ್ರವೇಶಿಕೆಯನ್ನು ಪಡಿಬೇಕಾಗಿಲ್ಲ. ಇವತ್ತು ನೇರವಾಗಿ ವಚನ, ಸುಲಲಿತವಾದಂಥ ವಚನಗಳನ್ನು ನೇರವಾಗಿ ಪ್ರವೇಶಕ್ಕೆ ಮಾಡಬೇಕು. ಆ ದೇವಾಲಯದ ಸಂಸ್ಕೃತಿ ಲಿಂಗ ಕಟ್ಟಿಕೊಳ್ಳುವುದು ಅಂತಂದರೆ, ಇವತ್ತು ಲಿಂಗ ಕಟ್ಟಿಕೊಂಡವ್ರೆಲ್ಲ ಏನಾಗ್ಯಾರ ನಿಮ್ಗೆ ಗೊತ್ತದೆ ಹೌದಾ? ಲಿಂಗ ಕಟ್ಕೊಂಡವ್ರ ಮಾತನ್ನ ಹೇಳಂಗಿಲ್ಲ, ಲಿಂಗಾಯತರ ಮಾತನ್ನು ಕೂಡ ನಾ ಹೇಳಂಗಿಲ್ಲ. ಲಿಂಗ ಕಟ್ಟಿಕೊಂಡಿರ್ತಕ್ಕಂಥ ವ್ಯಕ್ತಿ ಜಪ, ತಪ, ಪೂಜೆ, ಪುನಸ್ಕಾರ, ಮೌಢ್ಯ, ತಿಥಿ, ಹೋಮ, ನೇಮ, ನಿತ್ಯ ಇವೆಲ್ಲ ಬಿಡಬೇಕು. ಬಿಟ್ಟವ್ರು ಮಾತ್ರ ಲಿಂಗ ಕಟ್ಕೊಳ್ತಕ್ಕಂಥದ್ದು. ಆದರೆ ಆ ಲಿಂಗವೂ ಕೂಡ ಒಂದು ಜಾತಿಯ ಸಂಕೇತ ಅವತ್ತೇ ಆಗಿದ್ದು ಕಾಣಿಸ್ತದೆ. ಎರೆದರೆ ನೆನೆಯದು, ಎರೆಯದಿದ್ದರೆ ಬಾಡದು, ಹುರುಳಿಲ್ಲ ಲಿಂಗಾರ್ಚನೆ ಹುರುಳಿಲ್ಲ. ಕಟ್ಟಿದವ ಒಬ್ಬ ಕಳ್ಳನಾಯಿ, ಕಟ್ಟಿಸ್ಕೊಂಡವ ಒಬ್ಬ ಕಳ್ಳನಾಯಿ. ಇದು ಅಲ್ಲಮ ಹೇಳಿರ್ತಕ್ಕಂಥ ವಚನ, ನಾ ಹೇಳಿರ್ತಕ್ಕಂಥ ವಚನ ಅಲ್ಲ ಇವತ್ತು. ಸೊ ಹೀಗಾಗಿ ಇಂಥ ವಚನ ಸಾಹಿತ್ಯದ ಇಡೀ ವೈದಿಕತೆಯನ್ನ, ಅಜ್ಞಾನವೆಂಬ ತೊಟ್ಟಿಯಲ್ಲಿ ಜ್ಞಾನವೆಂಬ ಶಿಶು ಮಲಗಿಸಿ ಸಕಲ ವೇದಶಾಸ್ತ್ರವೆಂಬ ನೇಣಮಿದು ತೂಗುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ, ತೊಟ್ಟಿಲ ಮುರಿದಲ್ಲದೆ ನೇನು ಕಡಿದಲ್ಲದೆ ಗೋಯೇಶಲಿಂಗವ ಕಾಣಬಾರದು ಅಂತ ಹೇಳಿದ್ದಕ್ಕಾಗಿಯೇ ಇವತ್ತು ವಚನ ಸಾಹಿತ್ಯವನ್ನು ತಿರುಚುವಂತ, ಅದು ಕೇವಲ ಅಧ್ಯಾತ್ಮದ ಪರಮೋನ್ನತ ಸ್ಥಿತಿ ಅಂತ ಹೇಳಿ ಅದನ್ನು ಮೈಲಿಗೆಗೊಳಿಸುವಂಥ ಪ್ರಯತ್ನಗಳು. ಹಿಂದೂ ಶರಣ ಸಂಸ್ಕೃತಿ, ಯಾವ ಹಿಂದೂ ವೈದಿಕತೆಯನ್ನ ಶರಣರು ತಲಸ್ಪರ್ಶಿಯಾಗಿ ಧಿಕ್ಕರಿಸಿದರೋ ಅಂಥದೇ ಶರಣರ ಹೆಸರಿನಿಂದ ಉತ್ಸವಗಳ ಹೊರಟಿರ್ತವೆ. ಎಚ್ಚರದಿಂದ ಕಾಯಬೇಕಾಗಿದೆ ವಚನದ ತಿಳುವಳಿಕೆ ಉಳ್ಳಿರ್ತಕ್ಕಂಥವ್ರು ನಾವು. ಹೀಗಾಗಿ ಇವತ್ತು ವಚನ ಸಾಹಿತ್ಯದ ಮೇಲೆ ದೊಡ್ಡ ಮಟ್ಟದ ದಾಳಿಗಳು ನಡೀತಾ ಇವೆ. ಕಾರಣ ವಚನ ಸಾಹಿತ್ಯದಲ್ಲಿರ್ತಕ್ಕಂಥ ದಾರ್ಶನಿಕ ನಿಲುವುಗಳಿಂದಾಗಿ, ಆ ಜೀವಂತವಾಗಿರ್ತಕ್ಕಂಥ ತತ್ವಗಳಿಂದಾಗಿ. ಹೀಗಾಗಿ ಇವತ್ತು ವಚನ ಸಾಹಿತ್ಯ ಹೆಚ್ಚೆಚ್ಚು ಓದಿಗೆ ಒಳಪಡಿಸುವ ಮೂಲಕ, ಅದನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ, ಕೊನೆಯ ಮಾತು ಒಂದೇ, ಸರ್ ಹೇಳಿದ್ರು, ನುಡಿದಂತೆ ನಡೆಯುವೆ, ನುಡಿಯೊಳಗೆ ನಡೆಯ ಪೂರೈಸುವೆ, ತೂಗುವ ತ್ರಾಸು ತಕ್ಕಳಿ ನಿಮ್ಮ ಕೈಯಲ್ಲಿ, ಇದರೊಳಗೊಂದು ಜವೆ ಕರ್ತೆಯಾದರೆ ಎನ್ನನ್ನು ಅರ್ದಿ ನೀನು ಎದ್ದು ಹೋಗು ಕೂಡಲ ಸಂಗಮ ದೇವ ಅಂತ. ಈ ರೀತಿಯಾದ ಆ ಒಂದು ವಚನ ಸಾಹಿತ್ಯವನ್ನು ನಾವು ಮತ್ತೆ ಮತ್ತೆ ಅನುಸಂಧಾನಕ್ಕೆ ಒಳಪಡಿಸಬೇಕಾಗಿದೆ. ಐದು ನಿಮಿಷನ ಹೆಚ್ಚಿಗೆ ಕೇಳ್ತಾ ಇದ್ದಾರೆ. 5 ನಿಮಿಷ.
ಪ್ರಶ್ನೆಗಳು ನೀವು ಪ್ರಶ್ನೆಗೆ ಉತ್ತರ ಗೊತ್ತಿರಿ ದಯವಿಟ್ಟು ಪ್ರಶ್ನೆ ಕೇಳಬೇಡಿ. ಪ್ರಶ್ನೆ ಇದ್ರೆ ಮಾತ್ರ ದಯವಿಟ್ಟು ಪ್ರಶ್ನೆ ಕೇಳಿ. ಪ್ರಶ್ನೆ ಬಸವರಾಜ್ ಸರ್ ಅವರಿಗೆ ಒಂದು ಅದ್ಭುತವಾಗಿ ಹೇಳಿದರು. ಕರು ಅಥವಾ ಕೀಳು ಅನ್ನುವ ಅರ್ಥದಲ್ಲಿ ಹೇಗೆ ರೈತ ಹಾಲನ್ನು ಹಿಂಡಬೇಕಾದಾಗ ಕರುವನ್ನು ಬಿಟ್ಟು ತೊರೆ ಬರುವ ಹಾಗೆ, ಅಂದರೆ ಈಗ ರೈತರಲ್ಲಿ ಒಂದು ಪದ್ಧತಿ ಇದೆ, ಆ ಇಷ್ಟು ಹಾಲುಗಳನ್ನು ತೊರೆ ಬರುವುದಕ್ಕಾಗಿಯೇ ಕರುವನ್ನು ಬಳಕೆ ಮಾಡಿಕೊಳ್ಳುವಂಥದ್ದು. ಬಂದ ನಂತರ ಅದಕ್ಕೆ ಓಕೆ ಸರ್, ನಿಮ್ಮ ಮಾತಿನ ಅರ್ಥ ಗೊತ್ತಾಯ್ತು. ಎಲ್ಲಿ ವ್ಯಾಪಾರಿ ಸಂಸ್ಕೃತಿ ಬಂದಿದೆ, ಇವತ್ತು ಕರು ಹುಟ್ಟಬಾರದು ಅಂತ ಕೂಡ ನೋಡಿದೆ. ಬೀಜವಿಲ್ಲದ ಬೀಜ ಇರಲಾರ್ದ ಫಲ ಬಯಸುವಂತ ಜನಾಂಗ ಇವತ್ತು. ಕರು ಏನಾರ ತಿನ್ಸೋಣ, ಹಾಲು ಕರ್ಕೊಳ್ಳೋಣ ಅನ್ನೋ ಜನಾಂಗ. ಅದೆಲ್ಲ ಎಲ್ಲಿದೆ ಹೇಳಿ? ಮತ್ತು ರಾಜಕೀಯದ ಪರಿಭಾಷೆಯಲ್ಲಿ ಹೇಳಿದ್ರೆ ಇಟ್ಸ್ ಕರಪ್ಟ್ ವೇ, ಅದು ವಿರೋಧ ಅಷ್ಟೇ ಸಮಾಜದ. ಪ್ರಾಣಿ ಪಕ್ಷಿಗಳಿಗೆ ಮತ್ತೆ ಬೆಳೆಗಳಿಗೆ ಜಾತಿ ಇದ್ದಾಗ ಈ ಮನುಷ್ಯನಿಗೆ ಯಾಕೆ ಜಾತಿ ಇನ್ನೂ ಮುಂದುವರಿಯುತ್ತಾ? ನೀರು ಒಂದೇ, ನೆಲ ಒಂದೇ, ಎಲ್ಲ ಒಂದೇ. ನೀರಿಯಲ್ಲಿ ಜಾತಿ ಬಂತ ಕೇಳ್ತಾರೆ. ಜಾತಿ ಎಲ್ಲಿದೆ? ಅದನ್ನೇ ವಿರೋಧ ಮಾಡಿ. ಆತ್ಮೀಯ ಬಾಳೆ ಅಕ್ಕನವ್ರಿಗೆ ನಮಸ್ಕಾರ ಹೇಳ್ತಾ, ಮತ್ತು ಸಿದ್ದರಾಮಯ್ಯ ಸರ್ ಅವರಿಗೆ ನಮಸ್ಕಾರ ಹೇಳ್ತಾ, ನನ್ನ 2 ಆತಂಕಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ. 12ನೇ ಶತಮಾನದ ಬೃಹತ್ ಕ್ರಾಂತಿ ಅದು ಸಮಾನತೆಗೋಸ್ಕರ ಆಗಿತ್ತು, ಸಹಬಾಳ್ವೆಗೋಸ್ಕರ ಆಗಿತ್ತು. ನಾವು ಇವತ್ತು ಯಾರು ಬಸವನ ವಾರಸುದಾರಂತ ಕರಿತೀವಿ, ಅವರು ಅಲ್ಲಿರುವ ಕಾಯಕ ಜೀವಿಗಳಿಗೆ ಅಂಥ ಸಮಾನತೆ ಇವತ್ತಿಗೂ ತೋರ್ತಾ ಇಲ್ಲ ಎನ್ನುವ ಒಂದು ಆತಂಕ ನನಗೆ ಕಾಡ್ತಾ ಇದೆ. 2ನೇ ಪ್ರಶ್ನೆ ಬರ್ತದೆ. ಅದೆಲ್ಲ ಆ ಪಕ್ಷ, ಬಸವಣ್ಣ ಹೇಳೋ ಪಕ್ಷ ಭಕ್ತಿ ಪಕ್ಷ. ನಾವು ಈ ವಚನವನ್ನು ಹಗಲೆಲ್ಲ ಕೇಳಿವೆ, ಆದರೆ ಬಸವಣ್ಣ ಹೇಳೋ ಭಕ್ತಿ ಪಕ್ಷ ಯಾವುದನ್ನು ನಮ್ಗೆ ಇನ್ನೂರಿಗೆ ಗೊತ್ತಾಗಿಲ್ಲ. ಆತ ನೋಡಿ ಎಷ್ಟು ಸರಳವಾದ ವಚನ ನಾವು ಮತ್ತೆ ಕೇಳಿದ್ದೇ. ಅದು ಕಾಗೆ ಒಂದಗುಳ ಕಂಡಡೆ ಕರೆಯದೆ ತನ್ನ ಬೆಳೆದವನು, ಕೋಳಿ ಒಂದು ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವ, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಯಿಂದ ಕರಕಷ್ಟ ಕೊಡಲು ಸರಿ. ನೋಡಿ, ಇಲ್ಲಿ ಬರೀ ಕಾಗೆ ಕೋಳಿ ಉದಾಹರಣೆ ಕೊಟ್ಟು ಅಷ್ಟಕ್ಕೆ ಬಿಡೋದಿಲ್ಲ ಬಸವಣ್ಣ. ನಿಮ್ಮ ಪ್ರಜಾಪ್ರಭುತ್ವದಲ್ಲಿ ಯಾವ್ದಾದ್ರು ಒಂದು ಪಕ್ಷ ಇದ್ರೆ ಆ ಪಕ್ಷದ ಲಕ್ಷಣ ಏನಂದ್ರೆ ಕಾಗೆ ಕೋಳಿಗಳಂಗಾಗಿ ಎಲ್ಲರನ್ನೂ ಕರೆದು ಪ್ರೀತಿಯಿಂದ ನೀನು ಉಣ್ಣು ಸಮಾನತೆ ಅಂತೇನಿದೆಯಲ್ಲ, ಈಕ್ವಾಲಿಟಿ ಅಂತೇನಿದೆಯಲ್ಲ, ಅದನ್ನು ಹೇಳೋದು. ಅದನ್ನು ಹೇಳ್ತಾನೆ ಭಕ್ತಿ ಪಕ್ಷ. ಇವತ್ತು ಯಾರಾದರೂ ಮುಖ್ಯವಾಗಿ ಮಠಾಧಿಪತಿಗಳು ಅಥವಾ ಬಸವ ಪರಂಪರೆಯ ರಾಜಕಾರಣಿಗಳಿಗೆ ಏನಾದರೂ ಪ್ರಜ್ಞೆ ಇದ್ರೆ ಇಂಥದ್ದು ಭಕ್ತಿ ಪಕ್ಷ ಕಟ್ಟಿ ನಾವು ಶರಣ ಪರಂಪರೆಯನ್ನು ಎತ್ತಿ ಹಿಡಿತೀವಿ ಅಂತ ಯಾರಾದರೂ ಬಂದರೆ ಅದು ನಿಜವಾದ ಪ್ರಜಾಪ್ರಭುತ್ವ ಆಗತ್ತೆ. ಬಸವಣ್ಣ ಇಷ್ಟನ್ನ ಬರೀ ಹೇಳಿಲ್ಲ, ಬಿಜ್ಜಳನನ್ನ ಬೈತಾನೆ, ನಾನು ಈ ಬಿಜ್ಜಳಂಗಂಜುವೇನೆ ಅಂತ ಹೇಳ್ತಾನೆ. ಇನ್ನೊಂದು ಬಹಳ ವಚನ ಹೇಳ್ತಾ ಹೋದ್ರೆ ಉದ್ದ ಆಗುತ್ತೆ. ಒಂದು ವಚನದಲ್ಲಿ ಬಿಜ್ಜಳನನ್ನ ಈಚಿಲ ಮರಕ್ಕೆ ಹೋಲಿಸ್ತಾನೆ ಬಸವಣ್ಣ. ಆ ವಚನ ಹೇಳೋದಿಲ್ಲ, ಈಚಿಲ ಮರಕ್ಕೆ ಹೋಲಿಸಿ, ನಾನು ಈಚಿಲ ಮರದ ಪಕ್ಕದಲ್ಲೇ ನಿಂತಿರೋದ್ರಿಂದ ನಾನು ಕುಡುಕ ಅಂತ ಭಾವಿಸಬೇಡಿ, ದಯವಿಟ್ಟು ಆ ಭಾವನಿಂದೆಯನ್ನು ಮಾಡಿಸ ಅಂತ ಕೇಳ್ತಾನೆ. ಅವನಿಗೆ ಆತ್ಮಸಾಕ್ಷಿ ಪ್ರಜ್ಞೆ ಇದೆ. ಅದು ಬಸವಣ್ಣಲ್ಲಿ ಅದು ಇದ್ದಿದ್ರಿಂದನೇ ಬಸವಣ್ಣ ದೊಡ್ಡವಾದ. ಸರ್ ಹೇಳಿದ ಹಾಗೆ ಒಂದು ಧರ್ಮವನ್ನು ತಿರಸ್ಕರಿಸಿ ಬಂದು ಮತ್ತೊಂದು ಧರ್ಮವನ್ನು ಕಟ್ಟುವುದು ಈ ಜಗತ್ತಿನಲ್ಲಿ ಯಾರಿಗೂ ಆಗಿಲ್ಲ ಎನ್ನುವರಿಗೆ. ತಾನು ಹುಟ್ಟಿದ ಕರ್ಮಣ್ಯವಾಧಿಕಾರಸ್ಥೆ ಅಂತ ಹೇಳ್ತಾ ಹೋಗುವ ಧರ್ಮಗಳು ಸ್ವಧರ್ಮೇ ನಿಧನಂ ಶ್ರೇಯಂ ಅನ್ನುವ ಧರ್ಮದಲ್ಲಿ ಹುಟ್ಟಿ ಬೆಳೆದು ಹೊರಗೆ ಬಂದು ಒಂದು ಹೊಸ ಧರ್ಮವನ್ನು ಕಟ್ಟಿ ಆ ಧರ್ಮಕ್ಕೆ ಪ್ರಜಾಪ್ರಭುತ್ವದ ಮುಖಗಳನ್ನು ಕೊಡ್ತಾನೆ ಬಸವಣ್ಣ. ಇಡೀ ವಚನ ಸಾಹಿತ್ಯವನ್ನು ನೀವು ಹೀಗೆ ರಾಜಕೀಯ ನೆಲೆಯಲ್ಲಿ ನೋಡಿದರೆ ಅಲ್ಲಿರುವುದೆಲ್ಲ ನಮ್ಮ ಸಂವಿಧಾನದ ತತ್ವಗಳು. ಇವತ್ತು ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಬರುವಂಥದ್ದು ಬಹಳ ವಿಸ್ತಾರಕ್ಕೆ ಹೋಗೋದಿಲ್ಲ. ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಕಟ್ಟಿಕೊಟ್ಟಂಥ ಸಂವಿಧಾನದ ಪೀಠಿಕೆಯಲ್ಲಿ 4 ಬಹಳ ಮುಖ್ಯ ತತ್ವಗಳಿದ್ದಾವೆ. ಲಿಬರ್ಟಿ, ಈಕ್ವಾಲಿಟಿ, ಫ್ರ್ಯಾಟರ್ನಿಟಿ ಆ್ಯಂಡ್ ಜಸ್ಟಿಸ್.
ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ ಮತ್ತು ನ್ಯಾಯ. ಈ 4 ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ಇಡೀ ವಚನ ಸಾಹಿತ್ಯವನ್ನು ಎಲ್ಲರೂ ನಮ್ಮ ವಿದ್ಯಾರ್ಥಿ ಮಿತ್ರರು ದಯವಿಟ್ಟು ಓದ್ರಿ. ಈ 4 ಪ್ರಿನ್ಸಿಪಲ್ಗಳ ಇಡೀ ವಚನ ಸಾಹಿತ್ಯದಲ್ಲಿ ಹರಗಿಡಿದು ನಿಮಗೆ ಕಾಣಿಸ್ತದೆ. ಹೀಗೆ ಒಂದು ಹೊಸ ರಾಜಕೀಯ ಪರಿಕಲ್ಪನೆಯನ್ನು 12ನೇ ಶತಮಾನದಷ್ಟು ಹಿಂದೆ ಬಸವಣ್ಣ ಕಟ್ಟಿಕೊಡ್ತಾರೆ. ಇವತ್ತಿನ ಸಂವಿಧಾನಕ್ಕೆ ಸಂವಾದಿ ಆಗುವಂಥ ಪರಿಕಲ್ಪನೆಗಳು, ಇವತ್ತಿನ ಮಾನವ ಹಕ್ಕುಗಳಿಗೆ ಸಂವಾದಿ ಆಗುವಂಥ ಪರಿಕಲ್ಪನೆಗಳನ್ನು ಬಸವಣ್ಣ ಕಟ್ಟಿಕೊಡ್ತಾನೆ. ಹೀಗಾಗಿ ಇವತ್ತಿನ ರಾಜಕಾರಣಿಗಳು ಬರೀ ಬಾಯಲ್ಲಿ ಬಸವಣ್ಣ ಸಂವಿಧಾನ ಕೊಟ್ಟ, ಅನುಭವ ಮಂಟಪ ಕೊಟ್ಟ ಅಂತ ಹೇಳೋದನ್ನು ಬಿಟ್ಟು ಆತ ಹೇಳಿದ ಮಾರ್ಗದಲ್ಲಿ ನಡಿಬೇಕು. ಕೊನೆಯ ಪಕ್ಷ ಲಂಚ ತಿನ್ನೋದು ಬಿಟ್ಟರೆ ಸಾಕು ಅಷ್ಟೇ. ಈ ದೇಶ ಬೇಕಾದಷ್ಟು ಉದ್ಧಾರ, ಕೊನೆಯ ಪಕ್ಷ ಲಂಚ ತಿನ್ನೋದು. ಇಷ್ಟು ಹೇಳಿ ಬಸವಣ್ಣ ಹೇಳಿದು, ಈ ನುಡಿದ ನುಡಿಯೊಳಗೆ ಒಂದು ಜವೆ ಕೊರತೆಯಾದಡೆ ಎನ್ನ ನದ್ದಿ ನೀನೆದ್ದು ಹೋಗು. ಇದು ಚಾಲೆಂಜ್. ಇದರಲ್ಲಿ ಏನಾದರೂ ನಾನು ತಪ್ಪಿದ್ರೆ, ಒಂದು ಜವೆ, ಒಂದು ಕೂದಲಿನಷ್ಟು ಕೊರತೆಯಾದರೆ ನನ್ನನ್ನು ಮುಳುಗಿಸಿ ನೀನು ಎದ್ದು ಹೋಗುವಂತ ದೇವರಿಗೆ ಚಾಲೆಂಜ್ ಹಾಕ್ತಾನೆ. ನಾವು ನಾಚಿಕೆ ಪಡಬೇಕು. ಇದು ಬಸವಣ್ಣನ ರಾಜಕೀಯ ಪರಿಕಲ್ಪನೆ. ಯಾರಾದರೂ ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿಗಳು ಆಸಕ್ತರಿದ್ದರೆ ಬಸವಣ್ಣನವರ ರಾಜಕೀಯ ಪರಿಕಲ್ಪನೆಗಳು ಅಂತ ಇಟ್ಕೊಂಡು ಒಂದು ಅದ್ಭುತವಾದ PhD, ಇವತ್ತಿನ PhD ಬಂದಲ್ಲ, ಇವತ್ತಿನ PhD, ಒಂದು ಅದ್ಭುತವಾದ ಸಂವಿಧಾನವನ್ನು ಈ ಕಡೆ ಇಟ್ಕೊಂಡು ವಚನಗಳನ್ನ ಈ ಕಡೆ ಇಟ್ಕೊಂಡು ಇನ್ನೂ ಅದ್ಭುತವಾದ ಅವನ ಸಮಾನತೆಯ ಪರಿಕಲ್ಪನೆ ಯಾವುದು, ಸಂವಿಧಾನದ 13ನೇ ಕಲಮಿನಲ್ಲಿ ಸಮಾನತೆ ಬಗ್ಗೆ ಹೇಳ್ತವಲ್ಲ, ಆತ ಹೇಳುವ ಸಮಾನತೆ ಹೇಗಿದೆ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಮೇಲಾಗಲಲ್ಲೇನು ಕೀಳಾಗಲಲ್ಲದೆ. ಯಾಕೆ ಕೀಳಿಂಗಲ್ಲದೆ ಏನು ಕರೆಯುವುದೇ? ಎಷ್ಟು ಅದ್ಭುತವಾದ ಪ್ರತಿಮಾತ್ಮಕವಾದ ರೀತಿಯಲ್ಲಿ ಹೇಳ್ತಾನೆ. ನಾನು ಮೇಲಾಗೋದಕ್ಕೆ ಇಷ್ಟಪಡಲ್ಲ. ಇವತ್ತು ನೋಡಿ, ಮೀಸಲಾತಿಗಾಗಿ ನಾನು ಕೆಳಗೆ ಹೋಗ್ತೇನೆ ಅಂತ ಸ್ವಾಮಿಗಳೇ ಹೋರಾಟ ಮಾಡ್ತಾ ಇದ್ದಾರೆ. ಸೊ ನಾನು ಹೋಗೋದಿಲ್ಲ, ಕೀಳಾಗ್ತೇನೆ ಅಂತ ಹೇಳಿ. ಯಾಕೆ ಕೀಳಾಗ್ತೇನೆ ಅಂತಾನೆ, ಕೀಳಿಂಗಲ್ಲದೆ ಏನು ಕರೆಯುವುದೇ ಬಸವಣ್ಣ ಕೇಳಿದ್ರು. ಕೀಳಿಂಗ್ ಅನ್ನೋದು ಬಹಳ ಅದ್ಭುತವಾದ ಶಬ್ದ. ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳಿದ್ರೆ ಗೊತ್ತಿರುತ್ತೆ. ಕೀಳ್ ಅನ್ನೋದು ಕೆಳಗೆ ಅನ್ನುವ ಅರ್ಥವನ್ನು ಸೂಚಿಸ್ತದೆ. ನಾವೆಲ್ಲ ರೈತರ ಮಕ್ಕಳು ಆಕಳವನ್ನು ಹಿಂಡುವಾಗ ನಾವೆಲ್ಲ ಆಕಳ ಬೆನ್ನ ಮೇಲೆ ಕುಂತು ಹಿಂಡೋದಿಲ್ಲ, ಕೆಳಗೆ ಕುಂತು ಹಿಂಡ್ತೀವಲ್ಲ, ಅದಕ್ಕೆ ಕೀಳು ಅಂತ. ಕೆಳಗೆ ಕುಂತು ಒಂದು ಆಕಳದ ಹಾಲನ್ನು ಪಡೆಯಬೇಕಾದ್ರೆ ಕೆಳಗೆ ಕುಂತು ಹಿಂಡ್ಕೊಳ್ಬೇಕು. ಇದು ಸಮಾಜವಾದಿ ಸಿದ್ಧಾಂತ. ಇನ್ನೊಂದು ವಿಶೇಷ ಅರ್ಥ ನೋಡಿ, ಕನ್ನಡ ಸಾಹಿತ್ಯ ವಿದ್ಯಾರ್ಥಿ ಇನ್ನೊಂದು ಗಮನಿಸಿ. ಕೀಳನ್ನು ಶಬ್ದಕ್ಕೆ ಆಕಳ ಕರು ಅಂತ ಶಬ್ದ ಅರ್ಥ ಇದೆ. ಕರು ಸಣ್ಣದು ಒಂದು. ನಾವು ಗೊತ್ತಿದೆ ನಮಗೆ, ಆಕಳವನ್ನು ನೇರವಾಗಿ ಹೋಗಿ ಅದಕ್ಕೆ ಕೆಚ್ಚಲು ಕೈ ಹಾಕಿಬಿಟ್ರೆ ಜಾಡಿಸಿ ಒದ್ದು ಬಿಡ್ತದೆ. ಅದು ಏನು ಮಾಡ್ತೇವೆ, ಮೊದಲೇ ಕರುವನ್ನು ಬಿಡ್ತೇವೆ. ಕರುವನ್ನು ಬಿಟ್ಟು ಕರುವಿನ ಪಾಲು ಕುಡಿದ ನಂತರ ಅದು ತೊರೆ ಬಿಟ್ಟ ಮೇಲೆ ನಮ್ಮ ಪಾಲನ್ನು ಹಿಂದ್ಕೊಳ್ತೇವೆ. ಬಸವಣ್ಣನ ಪರಿಕಲ್ಪನೆ ನೋಡಿ, ಈ ಸಮಾಜದಲ್ಲಿ ಯಾರು ಕೀಳದಾರೆ, ಯಾರು ಸಣ್ಣವರಿದ್ದಾರೆ, ಅವರಿಗೆ ಮೊದಲನೇ ಪಾಲು ಸಲ್ಲಬೇಕು. ದಿಸ್ ಈಸ್ ಡೆಮೋಕ್ರಸಿ, ದಿಸ್ ಈಸ್ ಈಕ್ವಾಲಿಟಿ. ಸೊ ಇದನ್ನು ಹೇಳ್ತಾ, ಅದಕ್ಕಾಗಿ ನಾನು ಕೀಳಾಗಿರ್ತೇನೆ ಅಂದರೆ ಕೀಳಾಗಿ ಅದೇ ಕೊನೆಗೆ ನನಗಿಂತ ಕಿರಿಯರಿಲ್ಲ ಅನ್ನೋದು ಈ ಅರ್ಥ. ಈ ಥರದ ಒಂದು ಮನೋಭಾವ ಬರಬೇಕಾದ್ರೆ ಆತ ಬರೀ ಧರ್ಮ ದೇವರು ಅಷ್ಟೇ ಅಲ್ಲ, ಯಾವನಿಗೆ ನಿಜವಾದ ಸಮಾನತೆಯ ತುಡಿತ ಇದೆ, ನೊಂದವರನ್ನು ಎತ್ತಬೇಕು ಅನ್ನೋ ಒಂದು ಕಳಕಳಿ ಇದೆ, ಈ ಸಮಾಜವನ್ನು ಸಮಾನ ನೆಲೆಯಲ್ಲಿ ಕಾಣಬೇಕು ಅನ್ನುವಂಥ ಒಂದು ಬಯಕೆ ಇದೆ, ಅಪೇಕ್ಷೆ ಇದೆ, ಆಶೆ ಇದೆ, ಅಂಥವ್ರಿಗೆ ಸಾಧ್ಯ ಆಗ್ತದೆ. ಇದು ಉದ್ದ ವಿಷಯ, ಇನ್ನು ಸಾಕಷ್ಟು ರಾಜಕೀಯ ವಿಚಾರಗಳಿದೆ. ಇಷ್ಟು ಸ್ವಲ್ಪ ಜಾಸ್ತಿನೇ ಆಯ್ತು ಅನಿಸ್ತದೆ, ಆದರೂ ಕ್ಷಮಿಸಿ ಇದನ್ನು ಹೇಳಬೇಕಾಗಿತ್ತು. ಮತ್ತೆ ಏನಾದರೂ ಬಂದರೆ ಮಾತಾಡ್ತಾರೆ. ಬಸವರಾಜ ಅವರಿಗೆ ನನ್ನಿಗಳು. ನಾವು ವಚನಗಳ ಹಲವು ಸಮಾನತೆಗಳು, ಜಾತಿ ಸಮಾನತೆ, ಲಿಂಗ ಸಮಾನತೆ, ಹೀಗೆ ನಾವು ಓದ್ತಾ ಅದ್ರ ಬಗ್ಗೆ ಮಾತಾಡ್ತಾ ಅದ್ರ ಬಗ್ಗೆ ನೋಡ್ತಾ ಹೋದಂತೆ ಇನ್ನೂ ಹೆಚ್ಚಿನದಾದಂಥ ಸಂಗತಿಗಳನ್ನ ನಾವು ಕಾಣ್ಬೋದು. ಯಾಕೆಂದರೆ ವಚನಕಾರರು ಸಮಾಜದ ಯಾವೊಂದು ಭಾಗವನ್ನು ಕೂಡ ಬಿಟ್ಟಿಲ್ಲ, ಯಾವೊಂದು ವಿಷಯವನ್ನು ಕೂಡ ಬಿಟ್ಟಿಲ್ಲ, ಎಲ್ಲವನ್ನೂ ಕೂಡ ಅವರು ಸಮಗ್ರವಾಗಿ ಅದನ್ನು ತಗೊಂಡಿದ್ದಾರೆ. ಅದರಲ್ಲಿ ವರ್ಗ ಸಮಾನತೆ ಬಗ್ಗೆ 1-2 ನಿಮಿಷಗಳ ಕಾಲ ನಾನು ಮಾತಾಡ್ತೀನಿ. ಅದನ್ನು ನಿನ್ನೆ ಮೀಟಿಂಗ್ನಲ್ಲಿ ಸರ್ ಕೂಡ ನನಗೆ ಅದು ಮಾಡಿದ್ರು. ವಚನಕಾರರ ವರ್ಗ ಸಮಾನತೆ 3 ಮುಖ್ಯವಾದ ಅಂಶಗಳನ್ನು ಗಮನಿಸ್ಬೋದು. ಒಂದು ಅವರ ಕಾಯಕ ತತ್ವ, 2ನೇದು ದಾಸೋಹ, 3ನೇದು ಅನುಭವ ಮಂಟಪ. ಅನುಭವ ಮಂಟಪವನ್ನು ಈಗಾಗಲೇ ರಾಜಕೀಯ ಹಿನ್ನೆಲೆಯಲ್ಲಿ ಹೇಳಿದರೆ, ಅದನ್ನು ನಾವು ವರ್ಗ ಸಮಾನತೆ ಹಿನ್ನೆಲೆಯಲ್ಲಿ ಕೂಡ ನೋಡಬಹುದು. ಕಾಯಕವನ್ನು ವಚನಕಾರರ ಅನುಭವದ ದಾಟೆಲ್ಲ ವಚನಗಳನ್ನ ಬರೆದಿರಬಹುದು, ಆದರೆ ಅಲ್ಲಿಗೆ ಅವರು ಹೆಚ್ಚು ಮಹತ್ವ ಕೊಟ್ಟಿದ್ದು ಕಾಯಕದ ಮಹತ್ವಕ್ಕೆ ಮತ್ತು ಕಾಯಕದ ಘನತೆಗೆ, ಡಿಗ್ನಿಟಿ ಆಫ್ ಲೇಬರ್ ಅಂತ ಏನು ಹೇಳ್ತೀವಿ, ಅದನ್ನು ಹೆಚ್ಚು ಒತ್ತನ್ನು ಕೊಟ್ಟವರು 12ನೇ ಶತಮಾನದಲ್ಲಿ ಬಸವಾದಿ ಶರಣರು. ಮತ್ತು ಯಾವ ವ್ಯಕ್ತಿ ಯಾವುದೇ ರೀತಿಯ ಕೆಲಸದಲ್ಲಿ ಶ್ರೇಣೀಕರಣವನ್ನು ಹೋಗ್ತಾನೆ, ಒಂದು ಹೈರಾರ್ಕಿಯನ್ನು ಇವರು ಮೊದಲು, ಇವರು ಹೆಚ್ಚಿನವರು ಮತ್ತು ಇವರು ಕೆಳಗಿನವರು ಯಾವುದೇ ಒಂದು ಶ್ರೇಣೀಕರಣ ಹೋಗ್ತಾನೆ, ಬಸವಾದಿ ಶರಣರು ಎಲ್ಲರಿಗೂ ಕೂಡ ಸಮಾನವಾದ ಘನತೆ ಇದೆ ಅನ್ನೋದನ್ನ ಆವತ್ತಿನ ಕಾಲದಲ್ಲಿ ಹೆಚ್ಚು ಪ್ರಚುರಪಡಿಸಿದರು. ಮತ್ತು ಅದಕ್ಕೋಸ್ಕರ ಅವರು ಹೆಚ್ಚು ಒತ್ತಾಸೆಯಾಗಿ ಇದ್ದರು. ನಾವು ವಚನಕಾರರಲ್ಲಿ ಎಲ್ಲ ವರ್ಗದ ವಚನಕಾರರು, ಎಲ್ಲ
ಲಿಂಗ ಸಮಾನತೆಯುಳ್ಳ ವಚನಕಾರತೆಯನ್ನು ಕೂಡ ನಾವು ನೋಡುದು. ಆದಕ್ಕೆ ಮಾರಾಯ, ಆದಕ್ಕೆ ಲಕ್ಕಮ್ಮ, ಸಿದ್ದರಾಮ, ನುಲಿಯ ಚಂದಯ್ಯ, ಒಕ್ಕಲಿಗ ಮುದ್ದಣ್ಣ, ಹರಳಯ್ಯ ಮತ್ತು ಸೂಳೆ ಸಂಕವೆ ಮೊದಲಾದವು ಎರಡು ಕೂಡ ಬರ್ತಾರೆ. ಅದಕ್ಕೆ ಒಂದು ವಚನವಾಗಿ ಆಯ್ದಕ್ಕೆ ಮಾರಾಯನ ವಚನ, ಅದು ನಾವು ಕಾಯಕವೇ ಕೈಲಾಸ ಅನ್ನೋದು ನಿಜವಾಗಿ ಅದು ಆಯ್ದಕ್ಕೆ ಮಾರಾಯನವರ ವಚನದಲ್ಲಿ ಕಾಣ್ತೀವಿ. ಕಾಯಕದಲ್ಲಿ ನಿರತನಾದೊಡೆ ಗುರುದರ್ಶನವಾದಳು ಮರೆಯಬೇಕು, ಲಿಂಗ ಪೂಜೆಯಾದಳು ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ. ಅವರು ಕೊಡ್ತಿರುವಂತ ಮಹತ್ವ ಕಾಯಕಕ್ಕೆ, ಅಲ್ಲಿ ಗುರುಲಿಂಗ ಜಂಗಮರಿದ್ರೂ ಕೂಡ ಅದನ್ನ ತೊರೆದು ಕಾಯಕವೇ ಮೊದಲಾಗಿ ಕಾಣಬೇಕು ಅನ್ನೋದು. ಇನ್ನು ದಾಸೋಹಕ್ಕೆ ಹೋದರೆ ವಚನಕಾರರ ದಾಸೋಹದ ಪರಿಕಲ್ಪನೆ ತುಂಬಾ ಮಹತ್ವದ್ದು. ಅದನ್ನ ನಾವು ಗುರುಲಿಂಗ ಜಂಗಮದ ಜೊತೆಗೆ ಪ್ರಸಾದ ದಾಸೋಹಕ್ಕೆ ಸೀಮಿತವಾಗಿಸ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಅದನ್ನ ಮೀರಿದ್ದು ಬಸವಾದಿ ಶರಣರು ಪ್ರತಿಪಾದಿಸಿದಂತಹ ದಾಸೋಹ. ಯಾವುದು ಆ ದಾಸೋಹ? ಪಾಶ್ಚಿಮಾತ್ಯ ಸಮಾಜವಾದ ಮತ್ತೆ ಸಮತಾವಾದ, ಬಂಡವಾಳಶಾಹಿ ಪರಿಕಲ್ಪನೆಗಳಿಗೂ 100 ವರ್ಷಗಳ ಹಿಂದೆಯೇ ಶರಣರು ದಾಸೋಹದ ಮುಖಾಂತರ ಸಂಪತ್ತಿನ ವಿಕೇಂದ್ರೀಕರಣವನ್ನು ಪ್ರತಿಪಾದಿಸುವರು. ಯಾರಿಗೆ ಅಗತ್ಯವಿಲ್ಲದ್ದು ಹೆಚ್ಚಿನ ಸಂಪತ್ತು ಇದೆಯೋ ಅದು ಇತರರಿಗೆ, ಯಾರಿಗೆ ಇಲ್ವೋ ಅವರಿಗೆ ಸಲ್ಲಬೇಕು. ಅದು ಅವರ ಸಂಪತ್ತಿನ ವಿಕೇಂದ್ರೀಕರಣದ ಒಂದು ಪರಿಕಲ್ಪನೆ. ಅದು ದಾಸೋಹದ ಮುಖಾಂತರ ಹೆಚ್ಚಿನ ಅಗತ್ಯವನ್ನು ಮುಟ್ಟಿದಾಗ ಅದು ನಿಜವಾಗೂ ಕೂಡ ಪ್ರಸಾದ ಆಗತ್ತೆ. ಅದಕ್ಕೆ ಅಲ್ಲಮ ಒಂದು ಕಡೆ ಹೇಳ್ತಾನೆ, ಅಂಗದಲ್ಲಿ ಅಳವಟ್ಟಿಪ್ಪ ಆಚಾರವೇ ಲಿಂಗವೆಂದರಿದನು, ಮನದಲ್ಲಿ ಬೆಳಗುತ್ತಿಪ್ಪ ಅರಿವೇ ಜಂಗಮವೆಂದರಿದನು, ಈ ಎರಡರ ಸಂಘವೇ ತಾನೆಂದರಿದನು, ಮಾಡುವ ದಾಸೋಹವೇ ಲಿಂಗ ಜಂಗಮವೆಂದರಿದನು. ಅಂದ್ರೆ ದಾಸೋಹ ಏನ್ ಮಾಡ್ತಾನೆ? ತನ್ನ ಸಂಪತ್ತಿನ ವಿಕೇಂದ್ರೀಕರಣ ಅಥವಾ ತನ್ನಲ್ಲಿದ್ದುದನ್ನ ತನಗೆ ಅಗತ್ಯಕ್ಕಿಂತ ಹೆಚ್ಚೇನಿತ್ತು ಅದನ್ನ ಯಾವಾಗ ಅವನು ಅದು ಅಗತ್ಯವಾಗಿರೋದೇ ಕೊಡ್ತಾನೆ, ಆವಾಗಲೇ ಅದು ಲಿಂಗ ಮತ್ತು ಜಂಗಮವಾಗುತ್ತೆ ಅಂತ. ಇನ್ನು ನಾವು ಅನುಭವ ಮಂಟಪಕ್ಕೆ ಬಂದ್ರೆ, ಅನುಭವ ಮಂಟಪಗಳು ಇವತ್ತು ಸರ್ಕಾರಗಳು ಕಟ್ಟುವ ಇಟ್ಟಿಗೆ ಮಂಟಪಗಳಲ್ಲ, ಅಥವಾ ನಮ್ಮ ಪರಿಕಲ್ಪನೆ ಯಾವ ಕಟ್ಟಡದ ಸ್ವರೂಪವೂ ಅಲ್ಲ. ಅದೊಂದು ಅರಿವಿನ ಚಾವಡಿ. ಶರಣರು ಎಲ್ಲಿ ನುಡಿತಾರೋ, ಎಲ್ಲಿ ನಿಂತು ನುಡಿತಾರೋ ಆ ಆವರಣವೇ ಅನುಭವ ಮಂಟಪ. ಆ ಅನುಭವ ಮಂಟಪದಲ್ಲಿ ಸಿರಿವಂತ, ಬಡವ, ಮೇಲ್ಜಾತಿ, ಕೆಳಜಾತಿ, ಹೆಣ್ಣು, ಗಂಡು, ಅಲೆಮಾರಿ, ಪರದೇಶಿ ಈ ತರದ ಯಾವ ವ್ಯತ್ಯಾಸಗಳು ಆಗಲಿ ತಾರತಮ್ಯಗಳಾಗಲಿ ಇರೋದಿಲ್ಲ. ಅಲ್ಲಿಗೆ ಅಲ್ಲಮನಿದ್ದಾಗೆ ಅಕ್ಕ ಕೂಡ ಇದ್ಲು, ಅಕ್ಕ ಇದ್ದಾಗೆ ಮಡಿವಾಳ ಮಾಚದೇವಾಯ ಕೂಡ ಇದ್ದ, ಹಾಗೆ ಕಾಶ್ಮೀರದಂತ ಬಂದಂತ ಮೂಳಿಗೆ ಮಾರಯ್ಯ ಕೂಡ ಆ ಅನುಭವ ಮಂಟಪದ ಒಬ್ಬ ಸದಸ್ಯನಾಗಿದ್ದ. ಅಲ್ಲಿ ಭೂ ಮಾಲೀಕನಾಗ್ಲಿ, ಭೂ ಕಾರ್ಮಿಕರಾಗ್ಲಿ, ಅಥವಾ ಮತ್ತೊಬ್ಬ ಇನ್ನೊಬ್ಬ ಕಸುಬುದಾರನಾಗ್ಲಿ ಯಾರಿದ್ರು ಕೂಡ ಎಲ್ಲರೂ ಕೂಡ ಸರಿಸಾಮಾನರು. ನೀವು ಚಿತ್ರಗಳಲ್ಲಿ ನೋಡಿದಾಗ ಶೂನ್ಯ ಸಿಂಹಾಸನದ ಮೇಲೆ ಅಲ್ಲಮಪ್ರದೇವರು ಮೇಲೆ ಕೂತಿರ್ತಾರೆ, ಕೆಳಗೆಲ್ಲ ಶರಣರು ಕೂತಿರ್ತಾರೆ. ಅದು ಒಬ್ಬ ಕಲಾವಿದ ಪರಿಕಲ್ಪನೆ ಆಗಿರ್ಬೋದು ಅಷ್ಟೇ. ಆದ್ರೆ ಆ ಶೂನ್ಯ ಸಿಂಹಾಸನ ಅಂತೂ ಹೆಸರಿಗಷ್ಟೇ. ಶೂನ್ಯ ಸಿಂಹಾಸನ ಅಲ್ಲಮಪ್ರಭು ಇರೋದು ಅರಿವಿನಲ್ಲೇ ಹೊರತು ಆ ಪೀಠದ ಎತ್ತರದಲ್ಲ. ಬಸವಾದಿ ಶರಣರಾಗಲಿ, ಅನುಭವ ಮಂಟಪದ ಶರಣರಾಗಲಿ ಎಲ್ಲರೂ ಕೂಡ ಸಮಾನವಾಗಿ ಕೂತು ಸಮಾನವಾಗಿ ಚರ್ಚಿಸ್ತಿದ್ರು. ಆ ಚರ್ಚೆ, ಆ ಅರಿವಿನ ಚಾವಡಿ ಅನುಭವ ಮಂಟಪ. ಮತ್ತೆ ಆ ಅನುಭವ ಮಂಟಪದಲ್ಲಿ ಅದೊಂದು ಆದರ್ಶದ ಸ್ಥಿತಿ. ಇವತ್ತಿನ ಪ್ರಜಾಸತ್ತೆಯ ಕಾಲದಲ್ಲೂ ಕೂಡ ನಾವು ನೋಡಕ್ಕಾಗ್ತದೆ. ನಾವು ಈ ಮೇಲೆ ಕೂತಿದ್ದೀವಿ, ನೀವೆಲ್ಲ ಕೆಳ ಕೂತಿದ್ದೀರಿ. ಈ ಪ್ರಜಾಸತ್ತೆಯ ಕಾಲದಲ್ಲೂ ಕೂಡ ನಮ್ಮಲ್ಲಿ ಒಂದು ಎತ್ತರದ ಒಂದು ವ್ಯತ್ಯಾಸವಿದೆ. ಆದರೆ ಅದು 12ನೇ ಶತಮಾನ ಶರಣರ ಅನುಭವ ಮಂಟಪದಲ್ಲಿ ಇರಲಿಲ್ಲ. ಇದು ಎಲ್ಲರನ್ನೂ ಕೂಡ ಒಗ್ಗೂಡಿಸುವ ಮತ್ತು ಎಲ್ಲರನ್ನೂ ಸಮಾನವಾಗಿ ಕಾಣುವ ಒಂದು ಅಂಶವಾಗಿತ್ತು. ಬಹುಶಃ ಇನ್ನು ಮುಂದಿನ ಸೆಷನ್ನ ಪ್ರಶ್ನೆಗಳಿಗೆ ನಾವು ಕೊಡಬಹುದು. ಇಲ್ಲಿ ಯಾರಾದರೂ ಆಸಕ್ತರು ಪ್ರಶ್ನೆ ಕೇಳೋದಿದ್ರೆ ಒಂದು ನಿಮಿಷ. ನಮ್ಮ ಪ್ರಸಾದ್ ಅವರ ಮಾತಿಗೆ ಸ್ವಲ್ಪ ಪೂರಕವಾಗಿ ಆ ಪರಿಭಾಷೆಗಳಿಗೆ ಯಾಕೆ ಆ ಪರಿಭಾಷೆಗೆ ಬಂದವು ಅಂತ ಅನ್ನೋದಕ್ಕೆ, ಕಾಯಕ, ನಂತರ ದಾಸೋಹ, ಇವೆಲ್ಲವೂ ಕೂಡ ಮನುವಾದಿ ಒಂದು ವ್ಯವಸ್ಥೆ ಕಟ್ಟಿಕೊಟ್ಟಿದ್ದಂಥ ಪರಿಭಾಷೆಗಳನ್ನು ಒಡೆಯುವುದಕ್ಕೆ ಪರ್ಯಾಯವಾಗಿ ಕಟ್ಟಿಕೊಂಡಂಥ ನಡೆಗಳು ಅಂತ. ಏನದು? ಕರ್ಮತತ್ವ ಅಂದರು. ಹುಟ್ಟಿನಿಂದ ಕಟ್ಟಿಕೊಂಡು ಬರುವ ಜಾತಿ ಮೂಲದ ಕಸುಬುಗಳಿಗೆ ಕಟ್ಟಿ ಹಾಕಿಕೊಂಡಂತೆ ಬದುಕ್ತಕ್ಕಂಥದ್ದು ಕರ್ಮ ಸಿದ್ಧಾಂತ. ನೀನು ಇದರಲ್ಲಿ ಹುಟ್ಟಿದೆಯಾ ಯಾಕೆಂದ್ರೆ ಹಿಂದಿನ ಪಾಪಕರ್ಮದ ಫಲ ನೀನು ಈಗಲೇ ಹುಟ್ಟಿದೆಯಾ. ನಾನು ಇಲ್ಲಿ ಹುಟ್ಟಿದ್ದೀನಿ ಯಾಕೆಂದ್ರೆ ನಾನು ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲ ನಾನು ಹುಟ್ಟಿದ್ದೀನಿ. ಈ ಸಿದ್ಧಾಂತವನ್ನು ಒಡೆಯುವುದಕ್ಕಾಗಿ ಕಾಯಕವನ್ನು ಕಟ್ಟಿದರು. ಅದಕ್ಕೋಸ್ಕರಲೇನೆ ಯಾವ ಕಾಯಕವೂ ಕೀಳಲ್ಲ, ಯಾವ ಕಾಯಕವೂ ಮೇಲಲ್ಲ. ಸಮಾಜಕ್ಕೆ ಹಿತಕಾರಿಯಾಗುವ ಕಾಯಕಗಳನ್ನು ಸತ್ಯ ಶುದ್ಧ ಕಾಯಕ ಅಂತ ಕರೆದರು ಅವರು ಶರಣರು. ಇದು ಒಂದನೇದು.
ಈ ದಾಸೋಹ ಇದೆಯಲ್ಲ, ದಾಸೋಹ ದಾನಕ್ಕೆ ಪರ್ಯಾಯವಾಗಿ ಕಟ್ಟಿಕೊಂಡದ್ದು. ದಾನ, ಅದರಲ್ಲಿ 2 ದಾನ ಇದೆ ನೋಡಿ. ಒಂದು ವರ್ಗದಾನ, ಇನ್ನೊಂದು ವರ್ಣದಾನ. ವರ್ಗದಾನದಲ್ಲಿ ಶ್ರೀಮಂತನಾದವನು ಭಿಕಾರಿಗಳಿಗೆ, ಬಡವರಿಗೆ ಕೊಡುವವನು ಬೀಗ್ತಾನೆ, ಪಡೆಯುವವನು ದಯವಿಸಿ ಧೀರನಾಗಿ ತಗೊಳ್ತಾನೆ. ಕೊಡುವವನ ಕೈ ಮೇಲಿರುತ್ತೆ, ಪಡೆಯುವವನ ಕೈ ಕೆಳಗಿರುತ್ತೆ. ಆದರೆ ಇನ್ನೊಂದಿದೆ ವರ್ಣದಾನ. ಅದು ಯಾರು ಅಂತಂದ್ರೆ, ಕೊಡುವವನು ಪಾಪಿ, ಪಡೆಯುವವನು ಆ ಪಾಪವನ್ನು ಪರಿಹರಿಸುವ ಭೂಸುರ. ಇದು ವರ್ಣದಾನ. ಸತ್ಯನಾರಾಯಣ ಪೂಜೆ ಮಾಡಿದ ದಾನವನ್ನು ಯಾರಿಗೆ ಕೊಡ್ತೀರಾ? ಗೋದಾನವನ್ನು ಯಾರಿಗೆ ಕೊಡ್ತೀರಾ? ಕನ್ಯಾದಾನವನ್ನು ಹಿಂದೆ ಪಡಿತಿದ್ದವರು ಯಾರು? ನನಗೆ ಸಮಗ್ರಾಹಕ ಅಂತಾಳೆ. ಗ್ರಾಹಕ ಗಿರಾಕಿ ವಿಟ, ಅವನನ್ನು ಸಮಗ್ರಾಹಕ ಅಂತಾಳೆ. ಯಾಕೆಂದ್ರೆ ನಾನು ಅವನಿಗೆ ಗ್ರಾಹಕರು, ಅವನು ನನಗೆ ಗ್ರಾಹಕ. ಆದ್ರಿಂದ ಸಮಗ್ರಾಹಕರು, ಸಮಶೀಲಕರು ಅಂತಾಳೆ. ಇವೆಲ್ಲ ಶಬ್ದಗಳು ಕೂಡ ಅವಳಲ್ಲಿ ಮಾತ್ರ ಕೇಳ್ತಾವೆಯೇ ಹೊರತು ಬೇರೆ ಯಾವ ಹೆಣ್ಣು ಮಕ್ಕಳಲ್ಲೂ ಕೇಳಲ್ಲ, ಬೇರೆ ಯಾವ ಗಂಡು ಮಕ್ಕಳಲ್ಲೂ ಕೇಳಲ್ಲ. ವಚನಗಳು ಏಕರೂಪಗಳಂತೆ ಕಂಡರೂ ಕೂಡ ಅದರೊಳಗಿರುವ ಅನುಭವ ಯಾವ್ಯಾವ ಕಾಯಕ ಮೂಲದಿಂದ ಬಂದಿದ್ರೋ ಆ ಎಲ್ಲ ಕಾಯಕ ಪರಿಭಾಷೆಗಳ ಅನುಭವ ದ್ರವ್ಯವನ್ನು ಕಟ್ಟಿಕೊಂಡ ವಚನಗಳಾಗಿವೆ. ಆ ಕಾಯಕ ಮೂಲದೊಳಗೆ ಅವರು ಮಾತನಾಡ್ತಾ ಹೋಗಿದ್ದಾರೆ. ಕಾಯವೇ ಕೈಲಾಸ ಅಂದದ್ದು ಈ ಕಾರಣಕ್ಕೆ, ದೇಹವೇ ದೇವಾಲಯ ಅಂದದ್ದು ಈ ಕಾರಣಕ್ಕೆ. ಅದನ್ನು ತಾನೊಬ್ಬನೇ ಬಾಳಲಿಲ್ಲ ಬಸವಣ್ಣ. ಎಲ್ಲ ತನ್ನ ಸಂಘಟನೆಯೊಳಕ್ಕೆ ಬಂದ ಜೀವಗಳು ಕೂಡ ಬಾಳುವಂತೆ ನೋಡಿಕೊಂಡ. ಇನ್ನು ಬೆಳೆಸ್ತಾ ಹೋದರೆ ಸಾಕಷ್ಟಾಗುತ್ತೆ. ನಾನು ನಿಲ್ಲಿಸ್ತೇನೆ ಇಲ್ಲಿಗೆ. ಸಿದ್ದರಾಮಯ್ಯ ನೆನೆಗಳು, ವಚನಗಳನ್ನು ನಾವು ನೋಡ್ತಾ ಇದ್ದರೆ 100 ನೆಲೆಗಳಿವೆ. ಈಗ ಬಸವಣ್ಣನ ಅಥವಾ ಒಟ್ಟು ವಚನಕಾರರ ವಚನಗಳು ಕೇವಲ ಅನುಭವದ ನೆಲೆಯಿವೆ ಅಂತ ನಾವು ಗುರುತಿಸಿಕೊಂಡ್ರೆ ಅಲ್ಲ, ಅದಕ್ಕೆ ರಾಜಕೀಯವಾದ ಒಂದು ಪ್ರಜಾಸತ್ತಾತ್ಮಕವಾದ ನೆಲೆಗಳು ಕೂಡ ಇವೆ. ಅದನ್ನು ಕುರಿತಾಗಿ ಬಸವರಾಜ ಸಾದರ್ ಅವರು ಮಾತನಾಡಿದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಹಿರಿಯರೇ ಹಾಗೂ ಅತ್ಯಂತ ಆಸಕ್ತಿಯಿಂದ ಕೇಳಿರುವಂತಹ ಸಹೃದಯರೇ, ಶರಣರ ರಾಜಕೀಯ ಚಿಂತನೆಗಳನ್ನು, ಅದರಲ್ಲೂ ಮುಖ್ಯವಾಗಿ ಡೆಮೋಕ್ರೆಟಿಕ್ ಅಂತ ಏನು ಹೇಳ್ತೀವಿ, ಪ್ರಜಾಪ್ರಭುತ್ವದ ತಾತ್ವಿಕತೆಯನ್ನು ಕುರಿತು ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಇವತ್ತಿನ ವಿಷಯ ಸಿದ್ದರಾಮಯ್ಯ ಸರ್ ಹೇಳಿದಾಗೆ ಇದು ನಡೆದಂತೆ ನುಡಿ ವಚನ ಅಂತ ಹೇಳೋದ್ರಿಂದ ಅದರ ಬಗ್ಗೆ 2 ಮಾತನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ಇಡೀ ಸಮ್ಮೇಳನದಲ್ಲಿ ಏನು ನಡೆದಿದೆಯಲ್ಲ, ಈ ಎಲ್ಲರನ್ನೂ ಪ್ರಶ್ನಿಸುವಂಥ ಮಾತಿದು. ನಡೆದ ಹಾಗೆ ನಡೆಯೋದಿದೆಯಲ್ಲ, ಸಾಹಿತ್ಯದಲ್ಲಿ ಬಹುಶಃ ಎಲ್ಲರಿಗೂ ಗೊತ್ತಿರುವಂಥ ಬಹಳ ದೊಡ್ಡ ಚರ್ಚೆ ಹಿಂದಿನಿಂದನೂ ಇದೆ. ಸಾಹಿತಿಯ ವ್ಯಕ್ತಿತ್ವ ಅಂದರೆ ಆತನ ನಡತೆ ಮುಖ್ಯವೋ ಅಥವಾ ಆತ ಬರೆಯೋದು ಮುಖ್ಯವೋ ಅನ್ನೋದು ದೊಡ್ಡ ಚರ್ಚೆ ಪಾಶ್ಚಾತ್ಯರಲ್ಲೂ ಇದೆ, ಇಲ್ಲೂ ಇದೆ. ಅದು ಕೋಳಿ ಮೊದಲು ಮೊಟ್ಟೆ ಮೊದಲು ಅನ್ನೋ ಪ್ರಶ್ನೆ ಹಾಗೇನೇ ಇದೆ. ಆದರೆ ಆ ಕೋಳಿ ಮೊದಲು ಮೊಟ್ಟೆ ಮೊದಲು ಅನ್ನೋದು ಪ್ರಶ್ನೆಯಲ್ಲಿಲ್ಲ. ಸಾಹಿತಿಯ ಬದುಕು ಚಲೋ ಇದ್ದರೆ ಬರವಣಿಗೆ ಕೂಡ ಚಲೋ ಇರ್ತದೆ ಅನ್ನೋದನ್ನು ಎತ್ತಿ ಹೇಳಬೇಕು. ಇದನ್ನು ಪುಷ್ಟೀಕರಿಸುವಂತಹ ಹಿನ್ನೆಲೆಯೊಳಗಡೆ ಇವತ್ತಿನ ವಿಷಯ ಇರೋದು ನುಡಿದಂತೆ ನಡೆ ವಚನ. ಅಲ್ಲಮ್ಮನ ಒಂದು ಮಾತನ್ನು ಹೇಳುವ ಮೂಲಕ ನಾನು ನನ್ನ ವಿಷಯವನ್ನು ಪ್ರಸ್ತಾಪಿಸ್ತೇನೆ. ಅಲ್ಲಮ್ಮ ಶಬ್ದದ ಲಜ್ಜೆಯ ನೋಡ ಅಂತ ಒಂದು ವಿಶೇಷವಾದ ಶಬ್ದವನ್ನು ಬಳಸ್ತಾರೆ. ಇದನ್ನು ನಾವು ಹೆಂಗೆ ಅರ್ಥ ಮಾಡಿಕೊಂಡ್ರು ಅದರ ಒಳಗಿನ ಅರ್ಥ ಇನ್ನೂ ನಮಗೆ ಬಿಟ್ಟು ಕೊಟ್ಟಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ನನ್ನ ಎಲ್ಲ ಭಾವನೆಗಳನ್ನು ಹೇಳೋದಕ್ಕೆ ಶಬ್ದ ಸೋಲ್ತದೆ ಅನ್ನುವ ಅರ್ಥದಲ್ಲಿನೂ ತಗೊಳ್ಬಹುದು, ಅಥವಾ ಈ ಸುಳ್ಳು ಹೇಳಿ ನನ್ನನ್ನು ಎಷ್ಟು ಇವರು ಮೋಸ ಮಾಡಕತ್ತಾರಲ್ಲ ಅಂತ ಶಬ್ದ ನಾಚಿಕೆ ಪಡ್ತದೆ ಅಂತ ಕೂಡ ಹೇಳ್ಬೋದು. ಬಹುಶಃ ಶರಣರು ಯಾರು ನುಡಿದ ಹಾಗೆ ನಡೀತಿರ್ಲಿಲ್ವೋ ಆ ಕಾರಣಕ್ಕಾಗಿ ಅಲ್ಲಮ್ಮ ಬಹುಶಃ ಇದು ಶಬ್ದ ನಾಚಿಕೆ ಪಡ್ತಾ ಇದೆ, ಅಯೋಗ್ಯರ ನೀವು ಮೊದಲು ನಡೆ ಕಲ್ಕೊಡ್ರಿ ಆಮೇಲೆ ನುಡಿಯಿರಿ ಅಂತ ಹೇಳಿ. ಸಿದ್ದರಾಮಯ್ಯ ಸರ್ ನಾನು ಚರ್ಚೆ ಮಾಡುವಾಗ ಅಥವಾ ನಾವು 3 ಮಂದಿ ಚರ್ಚೆ ಮಾಡುವಾಗ ಮೊದಲು ಮಾತಾಡಿದ್ದೇನೆಂದ್ರೆ, ವಚನ ಅನ್ನೋದೇ ಒಂದು ಕ್ರಿಯೆಯ ಬೈ ಪ್ರಾಡಕ್ಟ್. ಇಟ್ಸ್ ಎ ಬೈ ಪ್ರಾಡಕ್ಟ್ ಆಫ್ ಎ ಮೂವ್ಮೆಂಟ್, ಅಂದರೆ ಒಂದು ಚಳವಳಿಯ ಉಪ ಉತ್ಪನ್ನ ಮತ್ತು ಸಹೋತ್ಪನ್ನ, ಅಥವಾ ಇಂಥ ಚಳವಳಿಗೆ ಮತ್ತೆ ಪ್ರೇರಣೆ ನೀಡುವಂತಹ ತತ್ವಗಳ ಒಂದು ಗುಚ್ಛ. ಈ ನೆಲೆಯಲ್ಲಿ ನೋಡಿದಾಗ ನಡೆದಂತ ನುಡಿ ವಚನವನ್ನ ನಮ್ಮ ಬಾಳಿ ಮೇಡಮ್ ಅವರು ಹೇಳಿ ಯಾಕೋ ಮುಕ್ತಾಯಕನ ಮಾತನ್ನು ಹೇಳಬೇಕಿತ್ತು. ಬಹುಶಃ ಇಡೀ ಗಂಡಸು ಕುಲಕ್ಕೆ, ನಾನು ಅದನ್ನ ಗಂಡಸಿದ್ದು ಹೇಳೋದ್ರಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಅವಳು ಇಡೀ ಈ ಪರಂಪರೆಯ ಒಂದು ದೊಡ್ಡ ಪ್ರಶ್ನೆಯನ್ನು ಹಾಕ್ತಾಳೆ, ನುಡಿಯ ಹಂಗಿನ್ನು ನಿಮಗೆ ಹಿಂಗದು ನಡೆಯನೆಂತು ಹೇಳುವಿರಿ ಅಂತ.
ನಾಲಾಯಕರ ಮೊದಲ ನುಡಿಗೆ ಮೊದಲು ನಿಷ್ಠರಾಗಿರೋ ಆಮೇಲೆ ನಡೆ ಬಗ್ಗೆ ಹೇಳುವಂತ್ರಿ. ಇದನ್ನ ಮುಕ್ತಾಯಕ್ಕ ಹೇಳ್ತಾರೆ. ನುಡಿಯ ಹಂಗಿನು ನಿಮಗೆ ಹಿಂಗದು ನಡೆಯನೆಂತೂ ಹೇಳುವಿರಿ, ಒಡಲ ಹಂಗಿನ ಸುಳ್ಳು ಬಿಡುದು. ನಿಮ್ಮ ಹೊಟ್ಟಿ ಸಂಕಟನೆ ನಿಮ್ಗೆ ಇರೋದ್ರಿಂದ ಇನ್ನೇನು ಸತ್ಯ ಹೇಳ್ತೀರಿ ಮಕ್ಕಳ ನೀವು ಅಂತ ಪ್ರಶ್ನೆ ಮಾಡ್ತಾಳೆ ಮುಕ್ತಾಯಕ್ಕ. ಇನ್ನೂ ಒಂದು ಮುಂದೆ ಹೇಳುದು, ತಾನಾದಲ್ಲದೆ ಇದರಿಂಗೆ ಹೇಳಬಹುದೇ. ಇದು ನಮ್ಮ ಆತ್ಮ ಪ್ರತ್ಯಯವನ್ನು ಅಥವಾ ನಮ್ಮ ಸ್ವಂತಿಕೆಯನ್ನು ಹೇಳುವಂಥದ್ದು. ನೀನು ಮೊದಲು ನಡೆ, ಆಮೇಲೆ ಹೇಳು, ಅದಕ್ಕೆ ಅರ್ಥ ಬರ್ತದೆ. ಇದನ್ನು ಹೇಳಿದ್ದು ಮುಕ್ತಾಯಕ್ಕ ಅನ್ನೋ ಮಹಿಳೆ 12ನೇ ಶತಮಾನದಷ್ಟು. ಇವತ್ತು ನಾವು ಮಹಿಳೆಯರ ಬಗ್ಗೆ ಮಾತಾಡುವಾಗ ನೀಲಾಂಬಿಕೆ, ಅಕ್ಕಮ್ಮ, ಸೂಳೆ ಸಿಂಕವೆ ಮತ್ತು ಮುಕ್ತಾಯಕ್ಕ ಅಂತವ್ರ ವಚನಗಳು ಹೇಗೆ ನುಡಿದ ಅಥವಾ ನಡೆದ ಮಾತುಗಳೇ ನುಡಿಗಳಾಗ್ತವೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬಹುದು. ಈಗ ಪ್ರಸಾದ್ ಅವರು ಹೇಳಿದಾಗೆ ರಾಜಕೀಯ ವಿಷಯದ ಬಗ್ಗೆ ಒಂದು 5-6 ನಿಮಿಷದ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತಾ ಇದೆ. ಬಹಳ ಜನ ಏನು ನಮ್ಮ ಈ ಆಪೋಷಣ ಸಂಸ್ಕೃತಿ ಅಂತ ಏನಿದೆಯಲ್ಲ, ಶತಮಾನಗಳಿಂದ ಆಪೋಷಣ ಮಾಡ್ತಾ ಬಂತಲ್ಲ, ಯಾವುದು ಒಳ್ಳೇದಿದೆ ಅದನ್ನೆಲ್ಲನು. ಆಗಲೇ ಹನುಮಂತಯ್ಯ ಸರ್ ಹೇಳ್ತಿದ್ರು, ಅಟ್ಟೆಯ ಚುಚ್ಚುವ ಅವನು ಒಬ್ಬ ಮೋಚಿಯ ಹತ್ರ ಹೋಗಿ ಶಿವ ಕೇಳ್ತಾನೆ, ನಾನು ಬಂದೆ ನೋಡೋ ಅಂತ. ಹೋಗೋ ನಾಲಾಯಕ, ನೀನೇ ಅವನು ನಾನು ಕೆಲಸ ಮಾಡ್ತೇನೆ ಅಂತ ಹೇಳ್ತಾನೆ. ಈ ಥರದ ಒಂದು ಪ್ರಜ್ಞೆಯನ್ನ ಬಿಟ್ಟು ಯಾವುದು ಕಾಯಕದ ಮೂಲಕ ಕಟ್ಕೊಂಡಿದ್ರಲ್ಲ ಶರಣರು, ಇಂಥವರಲ್ಲಿ ಸಿದ್ದರಾಮಯ್ಯ ಸರ್ ಹೇಳಿದಾಗೆ ಬಸವಣ್ಣ ಎಂಥ ಒಂದು ಆತ್ಮಶಕ್ತಿಯನ್ನು ತುಂಬಿದ ಅಂದ್ರೆ ಒಂದು ಸಮಾನತೆಯ ಪರಿಕಲ್ಪನೆಯನ್ನು ತಂದುಕೊಟ್ಟು. ಈ ಆಪೋಷಣ ಸಂಸ್ಕೃತಿ ಯಾವುದು ಒಳ್ಳೆಯದನ್ನು ಇತ್ತು ಅದನ್ನೆಲ್ಲ ಒಳಗೊಳ್ತಾ ಹೋಗಿ ಕೊನೆಗೆ ಬಿಟ್ಟಲ್ಲ, ಅದು ಹೊರದಬ್ಬುವ ಒಂದು ಸಂಸ್ಕೃತಿಯನ್ನ ನಿರ್ಮಾಣ ಮಾಡಿತು. ಈ ಹೊರದಬ್ಬಿದವ್ರನ್ನೆಲ್ಲರೂ ಒಳಗೆ ತಗೊಂಡದ್ದು ಬಸವಣ್ಣ. ಇವನಾರವ ಅನ್ನೋದು ಇವ ನಮ್ಮ ಇನ್ಕ್ಲೂಸಿವ್ ಕಲ್ಚರ್ ಅನ್ನ ಬೆಳೆಸಿದ್ದು ಬಸವಣ್ಣ. ಹೀಗೆ ಈ ಎಕ್ಸ್ಕ್ಲೂಡಿಂಗ್ ಕಲ್ಚರ್ ಜನ ಇನ್ನೂವರೆಗೂ ಇವತ್ತು ವಚನ ದರ್ಶನ ಅನ್ನೋ ಪುಸ್ತಕ ಬರೆದು ವಚನ ಸಾಹಿತ್ಯ ಅಥವಾ ಶರಣ ಕ್ರಾಂತಿ ಅನ್ನೋದು ಬರೀ ಧಾರ್ಮಿಕವಾದದ್ದು ಅಂತ ಹೇಳಿ ಒಂದು ದೊಡ್ಡ ಲೇಬಲ್ ಹಚ್ಚಿ ಅದಕ್ಕೆ ಅಪಚಾರ ಮಾಡ್ತಾ ಇದ್ದಾರೆ. ಅಲ್ಲ, ಖಂಡಿತ ಅಲ್ಲ. ವಚನ ಸಾಹಿತ್ಯಕ್ಕೆ ಅನುಭವ, ದರ್ಶನ, ಧರ್ಮಗಳಿಗಿಂತ ಹೆಚ್ಚಾಗಿ ಅದಕ್ಕೆ ಮುಖ್ಯವಾದ ಮುಖಗಳಿರೋದು ಸಾಮಾಜಿಕ ಮುಖ, ಸಮಾನತೆ ಮುಖ, ರಾಜಕೀಯ ಮುಖ ಇದೆ. ನಾವು ವಿಶ್ವವಿದ್ಯಾಲಯಗಳು ಮತ್ತು ಬಸವ ಪರಂಪರೆಯ ಮಠಗಳು ಸಹಿತ ಇದನ್ನು ಇಲ್ಲಿವರೆಗೆ ಎಲ್ಲೂ ಪ್ರಸ್ತಾಪ ಮಾಡಕ್ಕೆ ಹೋಗಲಿಲ್ಲ. ಬಸವಣ್ಣ ಅಪ್ಪಟ ಪ್ರಜಾಪ್ರಭುತ್ವವಾದಿ ಅನ್ನೋದು ಆತನ ವಚನಗಳಲ್ಲಿ ಅತ್ಯಂತ ಸ್ಪಷ್ಟವಾದ ಶಬ್ದಗಳಲ್ಲಿ ಬರೋದನ್ನ ನಾವು ಇವತ್ತು ಗಮನಿಸಿಲ್ಲ. ವಚನಗಳನ್ನೇ ನಾವು ಆಳಕ್ಕೆ ಹೋಗಿಲ್ಲ. ಎಷ್ಟಂದ್ರೆ 22,000 ವಚನಗಳನ್ನು ನಾವು ಇಲ್ಲಿವರೆಗೆ ಓದಿದ್ದು ದಂಡೆಯೊಳಗೆ ನಿಂತ್ಕೊಂಡು ಉಳ್ಳವರು ಶಿವಾಲಯ ಮಾಡುವರು, ಇನ್ನೊಂದು 4-5 ಅವನೇ ಹಾಡಿದ್ವಿ, ಅವನೇ ಕುಟ್ಟಿದ್ವಿ, ಅವನೇ ತಳಿಸ್ಬಿಟ್ವಿ. ಆದ್ರೆ ಬಸವಣ್ಣ ನಿಜವಾಗಿಯೂ ಪ್ರಜಾಪ್ರಭುತ್ವದ ಬಗೆಗೆ ಹೇಳಿರುವಂಥ ಶಬ್ದಗಳ ಬಗ್ಗೆ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಶಬ್ದಗಳನ್ನು ಬಳಸಿಗೂ ಕೆಲವರು ಒಮ್ಮೆಗೆ ಹೊಟ್ಟೆ ಸಂಕಟ ಶುರುವಾಗಿಬಿಡ್ತದೆ. ಎಲ್ಲಿ ಸಮಾನತೆ ಇದೆ, ಎಲ್ಲಿ ಪ್ರಜಾಪ್ರಭುತ್ವ ಇದೆ, ಈ ಥರದ ಕೆಲವರು ವಾದವನ್ನು ಮಂಡಿಸಿ ಸೋತು ಹೋದ್ರು. ಶಬ್ದಗಳಿಲ್ಲ ಅಲ್ಲಿ. ಆರ ಶಬ್ದಗಳಿಗೆ ಪೂರಕವಾದ ತತ್ವಗಳನ್ನು ಅನುಸರಿಸಿದ್ರು ಅವ್ರ ನಡುವೆ. ಆ ನೆಲೆಯಲ್ಲಿ ಇವತ್ತು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಡೀ ಶರಣ ಸಂಸ್ಕೃತಿ, ಶರಣ ಕ್ರಾಂತಿಯ ಮುಖ್ಯ ಉದ್ದೇಶ ನಾವೆಲ್ಲ ಒಂದೇ ಒಂದು ಮಾತಿನಲ್ಲಿ ಗಮನಿಸುವುದಾದ್ರೆ ಅದು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವುದು. ಅದು ಬಸವಣ್ಣನ ವಚನದಲ್ಲೇ ಬರ್ತದೆ. ಈ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವುದು ಅನ್ನೋ ಶಬ್ದವನ್ನು ನಾವು ನಮ್ಮ ಪ್ಲೇಟೋ, ಅರಿಸ್ಟಾಟಲ್ ಹತ್ರ ಹೋಗಿ ಏನಾಗುತ್ತೆ ನಾವು ಗಮನಿಸ್ತೇವೆ. ಯಾವುದು ವೆಲ್ಫೇರ್ ಸ್ಟೇಟ್ ಅಂತ ಹೇಳಿ ಪ್ಲೇಟೋ, ಅರಿಸ್ಟಾಟಲ್ ಕಂಡಿದ್ರು, ಆ ವೆಲ್ಫೇರ್ ಸ್ಟೇಟ್ ಅನ್ನೋದನ್ನ ಬಸವಣ್ಣ ಕಂಡಿದ್ದ ಅನ್ನೋದನ್ನ ನಾವು ಸಮೀಕರಿಸಬಹುದು. ಈ ವೆಲ್ಫೇರ್ ಸ್ಟೇಟಿಗೆ ಮುಖ್ಯವಾಗಿ ಬೇಕಾಗಿದ್ದು ಒಂದು ಸಂಸತ್ತು, ಒಂದು ಸಂವಿಧಾನ ಅಲ್ವಾ. ಬಸವಣ್ಣನಿಗೆ ಗೊತ್ತಿತ್ತು. ಅದಕ್ಕೆ ಸಿದ್ದರಾಮಯ್ಯ ಸರ್ ಹೇಳಿದಾಗೆ ಮಹಾಮನೆ, ಅನುಭವ ಮಂಟಪ ಇವೆಲ್ಲ ಸುಮ್ಮನೆ ಶಬ್ದಗಳಲ್ಲ, ಅಥವಾ ಅಂತ ಬಿಲ್ಡಿಂಗ್ಗಳು ಇರಲಿಕ್ಕಿಲ್ಲ. ಆದರೆ ಅದೊಂದು ಕಾನ್ಸೆಪ್ಟ್. ಇದನ್ನು ನಾವು ಮುಗಮ್ಮಾಗಿ ಈ ದೇಶದ ಪ್ರಧಾನಿಯಿಂದ ಹಿಡ್ಕೊಂಡು ಎಲ್ಲರೂ ಇಂಗ್ಲೆಂಡಿನ ಥೇಮ್ಸ್ ನದಿ ದಂಡೆ ಮೇಲೆ ಹೇಳ್ತೇವೆ, ಪಾರ್ಲಿಮೆಂಟ್ನಲ್ಲಿ ಹೇಳ್ತೇವೆ, ಬಸವಣ್ಣ ಮೊಟ್ಟ ಮೊದಲೇ ಸಂಸತ್ತು ಕೊಟ್ಟ, ಬಸವಣ್ಣ ಮೊಟ್ಟ ಮೊದಲೇ ಇದನ್ನು ಕೊಟ್ಟ, ಅದು ಸಂವಿಧಾನ ಕೊಟ್ಟ. ಆದರೆ ಆಚರಣೆಯಲ್ಲಿ ತಂದದ್ದು ಏನಿದೆ? ಹಾಗಿದ್ರೆ ಬಸವಣ್ಣನ ನಿಜವಾದ ಪ್ರಜಾಪ್ರಭುತ್ವದ ಪರಿಕಲ್ಪನೆಗಳು ಏನು? ಒಂದು 3 ಶಬ್ದಗಳನ್ನ ಇಟ್ಕೊಂಡು 2 ನಿಮಿಷದಲ್ಲಿ ಹೇಳ್ತೇವೆ. ಬಸವಣ್ಣ ಪ್ರಜಾಪ್ರಭುತ್ವದ ಅತ್ಯಂತ ಪೂರಕವಾಗಿ ಸಂವಾದಿಯಾಗುವಂಥ 3 ಶಬ್ದಗಳನ್ನು ಬಳಸ್ತಾರೆ. ಆ 3 ಶಬ್ದಗಳು, ಒಂದು ರಾಜ ಬೀದಿ ಅಂತ ಒಂದು ಶಬ್ದ ಬಳಸ್ತಾನೆ, ಇನ್ನೊಂದು ರಾಜ ತೇಜ ಅಂತ ಬಳಸ್ತಾನೆ, ಇನ್ನೊಂದು ಭಕ್ತಿ ಪಕ್ಷ ಅಂತ ಬಳಸ್ತಾನೆ. ನೋಡಿ, ಈ ಶಬ್ದಗಳನ್ನು ಕೇಳಿದ್ಕೊಳ್ಳೆ ನಮ್ಮ ಕಲ್ಪನೆ ಎಲ್ಲಿ ಹೋಗ್ತದೆ? ರಾಜ ಬೀದಿ, ರಾಜ ತೇಜ ಮತ್ತು ಭಕ್ತಿ ಪಕ್ಷ ಅಂತ. ಬರೀ ಶಬ್ದಗಳನ್ನು ಹೇಳಿದ್ರೆ ಸಾಲದು. ಈ ಶಬ್ದಗಳು ಬಳಕೆಯಾದ ವಚನಗಳನ್ನು ನಾವು ನೋಡಿದ್ರೆ ಬಸವಣ್ಣ ಕಂಡ ಪ್ರಜಾಪ್ರಭುತ್ವ ಹೇಗಿತ್ತು ಅನ್ನೋದು ಬರ್ತದೆ. ನಾನು ನೇರವಾಗಿ ವಚನಗಳನ್ನು ಹೇಳಿಬಿಡ್ತೇನೆ.
ಭೂತಿಕನ ಸೀರೆಯ ಸಾತ್ವಿಕ ನೆರೆ ಹುಟ್ಟಡೆ ಭೂತಿಕ ಸಾತ್ವಿಕನಾದ ಸಾತ್ವಿಕ ಭೂತಿಕನಾದ. ನೋಡಿ, ಮಾತುಗಳನ್ನ ಗಮನವಿಟ್ಟು ಕೇಳಿ. ಭೌತಿಕನ ಸೀರೆಯ ಸಾತ್ವಿಕ ನೆರೆ ಹುಟ್ಟಡೆ ಭೌತಿಕ ಸಾತ್ವಿಕನಾದ ಸಾತ್ವಿಕ ಭೌತಿಕನಾದ. ಈ ಮಾತು ಬಿದ್ದುದು ನೋಡ ರಾಜಬೀದಿಯಲ್ಲಿ ಅಂತ ಹೇಳ್ತಾರೆ. ಇದನ್ನು ಗಮನಿಸಿ, ಈ ಮಾತು ಬಿದ್ದುದು ನೋಡ ರಾಜಬೀದಿಯಲ್ಲಿ. ಇನ್ನೂ ಮುಂದೆ ಹೋಗಿ ಪ್ರಜಾಪ್ರಭುತ್ವದ ಇನ್ನೂ 2 ಲಕ್ಷಣಗಳು ಬರ್ತದೆ. ಅಯ್ಯ ಭೂತ ಕೆಣಕಿದಡಿಲ್ಲ, ಮಾತ ಮುಚ್ಚಿದಡಿಲ್ಲ, ಓತು ಕೂಡುವ ಅನ್ನುವ ಕೂಡಲ ಸಂಗಮ ದೇವತಾ ಬಲ್ಲ. ಇಡೀ ಪ್ರಜಾಪ್ರಭುತ್ವದ ಒಂದು ಕಾನ್ಸೆಪ್ಟ್ ಅನ್ನ ಈ ವಚನದಲ್ಲಿ ಹೇಳ್ತಾನೆ. ಇಲ್ಲಿಯ ರಾಜ ಬೀದಿ ಅನ್ನೋದು ಇಟ್ಸ್ ಎ ಡೆಮೋಕ್ರೆಟಿಕ್ ವೇ ಅನ್ನೋ ಅರ್ಥದಲ್ಲಿ ನಾವು ತಗೊಂಡ್ರೆ ಬಸವಣ್ಣ ನಿಜವಾದ ಪ್ರಜಾಪ್ರಭುತ್ವವಾದಿ ಅನ್ನೋದು ಸ್ಪಷ್ಟ ಆಗುತ್ತೆ. ನೋಡಿ, ಭೂತದ ಸೀರೆ ಸಾತ್ವಿಕ ಉಟ್ಕೊಳ್ಳೋದಂದ್ರೆ ಪಕ್ಷಾಂತರಿಗಳಿವೆ. ನಿನ್ನೆ ಬಿಜೆಪಿಯಲ್ಲಿ ಇದ್ದವರು ಇವತ್ತು ಕಾಂಗ್ರೆಸ್ಗೆ ಹೋಗೋದು, ಇವತ್ತು ಕಾಂಗ್ರೆಸ್ ಇದ್ದವ್ರು ನಾಳೆ JDSಗೆ ಹೋಗೋದು. ಯಾಕೆ? ಹುದ್ದೆ ಸಿಗ್ತದೆ, ಅಥವಾ ಇನ್ನೇನೋ ಲಾಭ ಸಿಗುತ್ತೆ, ಅಥವಾ ಕೋಟಿಗಟ್ಟಲೆ ಗಳಿಸಿಟ್ಕೊಂಡಿದ್ದನ್ನು ಯಾರು ರೇಡ್ ಮಾಡೋದಿಲ್ಲ ಅನ್ನೋದಕ್ಕಾಗಿ ಪಕ್ಷಾಂತರ ಮಾಡೋದು. ಈ ಭೂತದ ಸೀರೆ ಅಂದ್ರೆ ಬಟ್ಟೆ, ಈ ಸೀರೆ ಅಲ್ಲ. ಈ ಭೂತದ ಸೀರೆಯನ್ನ ಸಾತ್ವಿಕ ಉಟ್ಕೊಳ್ಳೋದು, ಸಾತ್ವಿಕನ ಸೀರೆ ಭೂತ ಉಟ್ಕೊಂಡು ಅದಲು ಬದಲು ಕಂಚಿ ಬದಲಿನ ಆಟ ನಡೆಸ್ತಿರಲ್ಲ, ಇದು ರಾಜಬೀದಿಯಲ್ಲಿ ನಡೆಯೋದಿಲ್ಲ ಮಕ್ಕಳ ಅಂತ ಹೇಳ್ತಾನೆ ಬಸವ. ಸ್ವಲ್ಪ ಸಿಟ್ಟಿನ ಭಾಷೆ ಇದೆ. ಈ ತರ ಹೇಳಿ ನೀವು ಅದಲು ಬದಲು ಕಂಚಿ ಬದಲು ಮಾಡೋದನ್ನ ನಿಲ್ಲಿಸ್ರಿ, ಇದು ಡೆಮೋಕ್ರೆಟಿಕ್ ವೇ ಅಲ್ಲ ಅಂತ ಬಸವಣ್ಣ ಪ್ರಜಾಪ್ರಭುತ್ವದ ಮಾದರಿಯನ್ನು ಹಾಕೊಡ್ತಾನೆ. ಬರೇ ಹಾಕೊಡೋದಲ್ಲ, ಭೂತ ಕೆಣಕಿದಡಿಲ್ಲ, ಮಕ್ಕಳು ನೀವೇನು ಭೂತದ ವೇಷ ಹಾಕಿದ್ರೆ ನಿಮ್ಮನ್ನು ಕೆಣಕಿ ಬಿಟ್ರೆ ಮುಗಿತು ನಿಮ್ಮ ಕತೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾನೆ. ಮಾತು ಮುಚ್ಚಿದಡಿಲ್ಲ, ಬಾಯಿ ಮುಚ್ಚಿಬಿಟ್ರೆ ಮಾತಾಡಲ್ಲ ನೀವು. ಆದರೆ ಇದು ಪ್ರಜಾಪ್ರಭುತ್ವಕ್ಕೆ ಮಾದರಿ ಅಲ್ಲ. ಓತು ಕೂಡುವ ಅನ್ನುವ ಕೂಡಲ ಸಂಗಮ ದೇವತಾವಲ್ಲ. ಇದೆಲ್ಲ ಬ್ಯಾಡ್ರಪ್ಪ. ಎಲ್ಲರೂ ಅಪ್ಪ ಅಣ್ಣ ತಂದೆ ತಾಯಿ ಅಂತ ಎಲ್ಲರೂ ಒಪ್ಕೊಂಡು ಬದುಕೋಣ. ಇದೂ ನಿಜವಾದ ಪ್ರಜಾಪ್ರಭುತ್ವದ ದಾರಿ. ಹೇಳಿ, ಯಾರಾದರೂ ಇಲ್ಲಿ ಪ್ರಜಾಪ್ರಭುತ್ವದ ಕಾನ್ಸೆಪ್ಟ್ ಇಲ್ವಾ ಅಂತ ಯಾರಾದರೂ ಇದ್ರೆ ಹೇಳಿ. ಇದು ರಾಜ ಬೀದಿ. ಇನ್ನು ರಾಜ ತೇಜ. ರಾಜ ಬೀದಿಯೊಳಗೆ ನಡೆಯುವಂಥವರೆಲ್ಲರೂ ರಾಜ ತೇಜದವ್ರು ಇರಬೇಕಂತ ಅಪೇಕ್ಷೆ ಪ್ರಜಾಪ್ರಭುತ್ವ. ಆದ್ರೆ ಇವತ್ತು ಎಲ್ಲ ಪಕ್ಷಗಳಲ್ಲಿ ಎಷ್ಟು ಜನರಿಗೆ ರಾಜ ತೇಜ ಇದೆ ಅನ್ನೋದು ನಿಜವಾಗೂ ಸಂದೇಹ. ಬಸವಣ್ಣ ಅದನ್ನು ಆತ್ಮಸಾಕ್ಷಿಯಿಂದ ಹೇಳ್ತಾನೆ. ರಾಜ ತೇಜ ಅನ್ನೋ ಶಬ್ದವನ್ನು ಎಲ್ಲಿ ಬೆಳೆಸಿದನಂತ ಆ ವಚನ ಹೇಳ್ತಾನೆ. ನ್ಯಾಯ ನಿಷ್ಠುರಿ. ನೋಡಿ, ಅಗೇನ್ ದೀಸ್ ಆರ್ ದಿ ಪ್ರಿನ್ಸಿಪಲ್ಸ್ ಆಫ್ ದಿ ಡೆಮೋಕ್ರೆಟಿಕ್ ಕಂಟ್ರಿ. ನ್ಯಾಯ ನಿಷ್ಠುರಿ, ದಾಕ್ಷಿಣ್ಯ ಪರ ನಾನಲ್ಲ, ಲೋಕ ವಿರೋಧಿ ಶರಣನ, ಇವೆಲ್ಲ ಕೇಳಿದ ವಚನಗಳೇ. ಅದರ ಅರ್ಥ ನಾವು ಇನ್ನೂ ಒಳಗೆ ಹೋಗಿಲ್ಲ. ಲೋಕ ವಿರೋಧಿ ಶರಣ ನಾರಿಗಂಜುವನಲ್ಲ, ಕೂಡಲ ಸಂಗಮ ದೇವರ ರಾಜ ತೇಜದಲ್ಲಿದ್ದೇನೆ. ನಾನು ನಿಜವಾದ ಡೆಮೋಕ್ರಸಿ ವೇನಲ್ಲಿದ್ದೇನೆ. ಡೆಮೋಕ್ರೆಟಿಕ್ ವೇ ಯಾವುದು? ನ್ಯಾಯ ನಿಷ್ಠುರಿಯಾಗಿರೋದು. ನಮಗೆ ಇರೋ ಸಂವಿಧಾನ ಏನು ಹೇಳ್ತದೆ ಅದಕ್ಕೆ ಬದ್ಧವಾಗಿರೋದು. ಆಮೇಲೆ ದಾಕ್ಷಿಣ್ಯ ಪರ ನಾನಲ್ಲ, ಯಾರೋ ನನ್ನ ಮಗಳು, ನನ್ನ ಮಗ, ನನ್ನ ಅಳಿಯ, ಸಂಬಂಧಿಕರು ಅವ್ರು ಮಾಡೋದು, ಅದೆಲ್ಲ ಬೇಕಾಗಿಲ್ಲ. ಲೋಕ ವಿರೋಧಿ. ಇದು ಲೋಕಕ್ಕೆ ವಿರೋಧಿ ಅನಿಸ್ತದೆ, ಆದರೆ ಶರಣ ಯಾರಿಗೂ ಅಂಜುವುದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಇರುವಂತಹ, ಅಧಿಕಾರದಲ್ಲಿರುವಂಥವರು ಯಾರಿಗೂ ಹೆದರೋದಿಲ್ಲ. ಇನ್ನೊಂದು ಮಾತು ಹೇಳೋದನ್ನು ಮಾಡ್ತೀವಿ. ಬೆಳಿಗ್ಗೆ ಉದ್ಘಾಟನೆಯಲ್ಲಿ ಬರುವ ರಾಮಚಂದ್ರಪ್ಪ ಅವರು ಹೇಳಿದರು, ಕನ್ನಡ ಸಾಹಿತ್ಯದಲ್ಲಿ ಮೊದಲಿನಿಂದ ಹೇಳೋದನ್ನು ಕೂಡ ರಾಜಪ್ರಭುತ್ವದ ವಿರೋಧಿನಲ್ಲಿ ಏನು ಹೆಂಗೆ ಕಂಡುಕೊಂಡಿವೆ ಅಂತ ಒಂದು ಮಾತನ್ನು ಹೇಳಿದ್ರು. ಅಲ್ಲಿ ಹೇಳುವಾಗ ಬಸವಣ್ಣನ ಉದಾಹರಿಸಿದರು. ರಾಜಪ್ರಭುತ್ವದ ಜೊತೆಗೆ ಇದ್ಕೊಂಡೇ ರಾಜಪ್ರಭುತ್ವವನ್ನು ವಿರೋಧಿಸಿದ ಇಬ್ಬರು ವ್ಯಕ್ತಿಗಳಲ್ಲಿ ಮೊದಲನೇದು ಪಂಪ, ಆದರೆ ನಂತರದ ಬಸವಣ್ಣ. ಬಸವಣ್ಣಂದು ಇನ್ನೂ ಮುಖ್ಯ ಅಂದರೆ, ಒಬ್ಬ ಮಂತ್ರಿ ಆಗಿರ್ತಾನೆ, ಪ್ರಧಾನಿ ಆಗಿರ್ತಾನೆ, ಆದರೆ ರಾಜನನ್ನು ವಿರೋಧಿಸ್ತಾನೆ. ನೋಡಿ, ನಾನು ಯಾರಿಗೂ ಹೆದರೋದಿಲ್ಲ, ಯಾಕಂದ್ರೆ ರಾಜ ತೇಜದಲ್ಲಿದ್ದೇನೆ. ಇದು ಡೆಮೋಕ್ರಸಿ ಇನ್ನೊಂದು ಲಕ್ಷಣ. ಸಮಯ ಹೋಗ್ತಾ ಇದೆ, ಇನ್ನೊಂದು 2 ನಿಮಿಷ ಮುಗಿಸ್ತಾ ಇದ್ದೇನೆ. ರಾಜ ಬೀದಿ, ರಾಜ ತೇಜ ಆಯಿತು. ಇನ್ನು ಭಕ್ತಿ ಪಕ್ಷದ ಬಗ್ಗೆ ಮಾತಾಡ್ತಾನೆ ಬಸವಣ್ಣ. ಇವತ್ತಿನ ಪಕ್ಷಗಳು ನಮ್ಗೆ ಗೊತ್ತಲ್ಲ, ಆಗಲೇ ಹೇಳಿದ್ದೇನೆ ನಾನು, ಅವ್ನು ಮತ್ತೆ ಹೇಳಬೇಕಾಗಿಲ್ಲ. ಎರಡನೇ ಪ್ರಶ್ನೆ, ಗುಡಿಯನ್ನು ಧಿಕ್ಕರಿಸಿ, ಸ್ಥಾವರವನ್ನು ಧಿಕ್ಕರಿಸಿ ನಾವು ಮಂಟಪವನ್ನು ಅಥವಾ ಅನುಭವ ಮಂಟಪವನ್ನು ಸ್ವೀಕಾರ ಮಾಡಿದ ಸಂದರ್ಭದಲ್ಲಿ ಇವತ್ತಿನ ಅನೇಕ ಈ ಬಸವ ಅನುಯಾಯಿಗಳಂತ ಕರೆದರೆ ಏನು ತಪ್ಪಾಗಲಿಕ್ಕಿಲ್ಲ ಅಂತ ಅನಿಸ್ತದೆ. ಅಂಥ ಅನೇಕ ಶರಣ ಶರಣಿಯರ ದೇವಸ್ಥಾನವನ್ನು ಕಟ್ಟಿ ಗರ್ಭಗುಡಿಗಳಿಗೆ ಅವರನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಇವೆರಡು ಆತಂಕಗಳು ನನ್ನ ಮುಂದೆ ಇವೆ ಅಂತ ಅನಿಸ್ತದೆ. ಒಂದು, ಮೊದಲನೇದು ನಿಮ್ಮ ಪ್ರಶ್ನೆಗೆ ನಿಮ್ಮ ಇದೇ ಉತ್ತರ ಇದೆ. ಎರಡನೇದು ನೀವು ಕೇಳಿದ್ರಲ್ಲ, ಆನಂತರ ಅವ್ರಿಗೆ ಗುಡಿ ಕಟ್ತಾ ಇದ್ದೀವಿ ಅಂತ ಅನ್ನೋದು, ಇದು ಇವತ್ತಿಗೂ ಕೂಡ
ವಚನ ಚಳುವಳಿ 12ನೇ ಶತಮಾನದಲ್ಲಿ ಹುಟ್ಟಿತು, ಅಲ್ಲೇ ಅಸ್ತಂಗತವಾಯಿತು. ಇದೇ ವಚನಗಳಲ್ಲಿ ಜೀವಂತವಾಗಿ. ಆ ದೃಷ್ಟಿಯಿಂದ ಹೊರಗಿನ ಪ್ರಮಾಣಗಳು ವಚನ ಚಳುವಳಿಯನ್ನ ಅರ್ಥೈಕೆ ಮಾಡಿಕೊಳ್ಳುವುದಕ್ಕೆ ಆಕರಗಳಲ್ಲ, ವಚನಗಳೇ ಮೂಲ ಆಕರಗಳು. ಅದಕ್ಕೆ ಸಿದ್ದರಾಮಣ್ಣ ಒಂದು ಮಾತು ಹೇಳ್ತಾನೆ, ನಮ್ಮ ನಡಾವಳಿಗೆ ನಮ್ಮ ಪುರಾತನರ ನುಡಿಗಳೇ ಇಷ್ಟವಯ್ಯ. ಪುರಾತನರು ಅಂತಾರೆ, ಸನಾತನರು ಅನ್ನಲ್ಲ. ಸನಾತನರಿಗೆ ಪರ್ಯಾಯವಾಗಿ ವಚನಕಾರರು ಕಟ್ಟಿಕೊಂಡದ್ದು ಪುರಾತನರನ್ನ. ಪುರಾತನರು ಅಂದ್ರೆ ಹಳಬರು ಅಂತ ಅಲ್ಲ, ಪುರಾತನರು ಪರಂಪರೆಯ ವಕ್ತಾರರು, ಅಂದಿಗೂ ಇದ್ದವರು, ಇಂದಿಗೂ ಇರುವವರು, ಮುಂದೆಯೂ ಇರುವವರು. ಅದು ಪರಂಪರೆ. ಆ ಪರಂಪರೆಯ ವಕ್ತಾರರು ಪುರಾತನರು. ಅವರ ನುಡಿಗಳೇ ಇಷ್ಟವಯ್ಯ. ವೇದಗಳು ಸಮುದ್ರವ ಸೇರಲಿ, ಆಗಮಗಳು ವಾಯುವ ಹೊಂದಲಿ, ಸ್ಮೃತಿಗಳು ಅಗ್ನಿಯ ಸೇರಲಿ. ನಮ್ಮ ಪುರಾತನರ ನುಡಿಗಳು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗದ ಹೃದಯಗಳು ಗ್ರಂಥಿಯಾಗಿರಲಿ, ಗ್ರಂಥ ಅಲ್ಲ, ಗ್ರಂಥಿಯಾಗಿರಲಿ, ನಾಳ. ಹೃದಯದ ನಾಳ ಶುದ್ಧವಾಗಿದ್ದಾಗ ಹೃದಯದ ಬಡಿತ ಜೀವಂತವಾಗಿರುತ್ತೆ. ನಮ್ಮ ಧರ್ಮ ಜೀವಂತವಾಗಿರಬೇಕು ಅಂದ್ರೆ ನಮ್ಮ ಪುರಾತನರ ನುಡಿಗಳೇ ನಮಗೆ ಇಷ್ಟ. ಯಾರ್ಯಾರೋ ಈ ಅರೆ ಸಂಸ್ಕೃತ ಪಂಡಿತರುಗಳು ಈ ಮುಂದಿಂದ ಹೋಗಿರೋರು ಹೇಳ್ತಾ ಇದಾರಲ್ಲ, ವೇದಗಳಿಂದ ವಚನಗಳು ಬಂದವು, ಅವುಗಳಿಂದ ಇವುಗಳಿಂದ ಬಂದು. ಸಂಸ್ಕೃತವನ್ನೇ ಕಲ್ತ್ರೆ ನಾಲ್ಗೆ ಕತ್ತರಿಸ್ತೀವಿ, ನಿಮ್ ಕಿವಿಗೆ ಕೇಳಿದ್ರೆ ಕಾರ್ ಸೀಸಾ ಸುರಿತೀವಿ ಅಂತಿದ್ದು ಜನಕ್ಕೆ, ಈ ಕಾಯಕಗಳಿಗೆ ಸಂಸ್ಕೃತ ಎಲ್ರಿಗೆ ಗೊತ್ತಿತ್ತು? ಹೆಂಗ್ ಗೊತ್ತಿತ್ತು? ಅಷ್ಟು ತಿಳುವಳಿಕೆ ಇಲ್ಲದ ಕುಲಕಂಟಕರ ರೀತಿಯೊಳಗೆ ಇತ್ತೀಚಿನ ಸಂಸ್ಕೃತ ಪಂಡಿತರುಗಳು ಮಾತನಾಡ್ತಾ ಇದ್ದಾರೆ. ಯಾರು? ಅವರ ಅಪ್ಪನ ಕಾಲದಲ್ಲಿ ಕಲ್ತಿದ್ದಲ್ಲ, ಇತ್ತೀಚೆಗೆ ಕಲಿತ ಗಿಳಿಯೋದಿನೊಳಗೆ ಮಾತನಾಡ್ತಾ ಇರ್ತಕ್ಕಂಥವರುಗಳು. ಆದ್ರಿಂದ ಅಂಥವುಗಳಿಗೆ ತಿರಸ್ಕಾರವನ್ನ ತೋರಿದ ರೀತಿಯೊಳಗೆ ವಚನಗಳನ್ನು ನಿಷ್ಠವಾಗಿ ಓದಿ, ಅದರೊಳಗಿನ ವೈಚಾರಿಕತೆಯನ್ನ ಅರ್ಥ ಮಾಡಿಕೊಳ್ಳಿ. ಸಮಾಜದ ಹೊಣೆಗಾರಿಕೆಯನ್ನ ಅರ್ಥ ಮಾಡಿಕೊಂಡ ರೀತಿಯೊಳಗೆ ಹೇಗೆ ಒಂದು ಸಾಂಸ್ಕೃತಿಕ ದಬ್ಬಾಳಿಕೆಯ ವಿರುದ್ಧವಾಗಿ ಅವ್ರು ಚಳುವಳಿ ಕಟ್ಟಿದ್ರು ಅನ್ನೋದನ್ನ ನಮ್ಮ ಮಕ್ಕಳಿಗೆ ಮುಟ್ಟಿಸಿದ್ರೆ ನಮ್ಮ ದೇಶ ಈ ಸಾಂಸ್ಕೃತಿಕ ದಬ್ಬಾಳಿಕೆಯಿಂದ ಮುಕ್ತವಾಗುತ್ತೆ. ಪ್ರಜಾಪ್ರಭುತ್ವದ ವಾರಸುದಾರರು ನಮ್ಮ ಮಕ್ಕಳಾಗ್ತಾರೆ. ಒಂದೇ ಕ್ಲಾರಿಫಿಕೇಶನ್, ವಚನ ಚಳವಳಿಯ ವಾರಸುದಾರರು ಅಂತ ನೀವು ಯಾರಿಗೆ ಕರ್ಕೊಂಡಿರಲ್ಲ, ತಲೆ ತೆಗೆದಾಕ. ಅವರು ಅಲ್ಲ ವಾರಸುದಾರರು. ಜಾತಿ ಲಿಂಗಾಯತರು ವಚನದ ವಾರಸುದಾರರಲ್ಲ, ಮಠಾಧೀಶರು ವಚನದ ವಾರಸುದಾರರ ಅಲ್ಲ. ಅವರು ವಚನ ಸೇವೆ ಮಾಡ್ತೀನಿ, ವಚನ ತತ್ವ ಪ್ರಸಾರ ಮಾಡ್ತೀನಿ ಅಂದ್ರೆ ನಮ್ದೇನು ಅಡ್ಡಿ ಇಲ್ಲ, ನಮ್ದೇನು ತೊಂದರೆ ಇಲ್ಲ. ವಚನ ಸಾಹಿತ್ಯ 12ನೇ ಶತಮಾನದಾಗ ಯಾರೂ ಸನ್ಯಾಸಿ ಇದ್ದಿಲ್ಲ, ಶ್ರೀಮನ್ ನಿರಂಜನ ಪ್ರಾಣಸ್ವರೂಪಿನಿ ಇರಲಿಲ್ಲ, ಷಟಸ್ಥಲ ಬ್ರಹ್ಮ ಚಕ್ರವರ್ತಿ ಇದ್ದಿಲ್ಲ, ಆಮೇಲೆ ಶ್ರೀಮದ್ ಘನಲಿಂಗ ಚಕ್ರವರ್ತಿಗಳು ಇದ್ದಿದ್ದಿಲ್ಲ. ಇದ್ದವರೆಲ್ಲ ಗಂಡ ಹೆಂಡತಿ ಅಲ್ಲಮ್ಮನಂತ ಅಕ್ಕಮಾದಿ ಅಂತ ಗಂಡ ಬೇಡ ಪಿಂಡ ಬೇಡ ಅಂತ ಒಗ್ಗಟ್ಟು ಬಂದವರು ಒಬ್ಬರಿಬ್ಬರು ಇದ್ರು, ಬಾಕಿಯವರೆಲ್ಲ ಸಂಸಾರಿಕರಿದ್ರು. ಹಿಂಗಾಗಿ ಅವ್ರನ್ನ ನೋಡಿ ನೀವು ಹಳಡಿನೇ ಮಾಡ್ಕೋಬೇಡ್ರಿ, ಅವ್ರ ಕಡೆ ನೀವು ತಲೆನೇ ಕೆಡಿಸ್ಕೋಬೇಡ್ರಿ. ನಾವುಂಟು, ನಮ್ಮ ವಚನ ಉಂಟು, ನಮ್ಮ ನಡಿಗೆ ಉಂಟು. ಸನಾತನ ಧರ್ಮದ್ದು ಸನಾತನ ಸ್ಮೃತಿಗಳು ನಮ್ಗೆ ಏನ್ ಮಾಡ್ತವೆ, ನೀನ್ ಹೀಗೆ ಇರೋದಕ್ಕೂ ಹೀಗೆ ಇರುವಂತೆ ನಮ್ಮ ಮೇಲೆ ನೈತಿಕತೆಯನ್ನ ಹೇರ್ತವೆ. ಆದ್ರೆ ವಚನಗಳು ಹೂಬಾರದಂತೆ, ನೈತಿಕತೆನ ಒಂದು ಹೂವಿಡಬಾರದಂತೆ. ಕಲಬೇಡ, ಕೊಲಬೇಡ, ಹುಸಿಯ ನೋಡಿರಬೇಡ, ಅನ್ಯರಿಗೆ ಅಸಹ್ಯಬೇಡ, ಇದರ ಹಳಿಯಬೇಡ, ತನ್ನ ಬಣ್ಣಿಸಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ನಮಸ್ಕಾರ. ಈ ದಿನದ 4ನೇ ಗೋಷ್ಠಿ ಸಮಾಪ್ತಿಯಾಗಿದೆ. ನಡೆದಂತೆ ನುಡಿಬ ವಚನ ಒಂದು ಮರುವಿಮರ್ಶೆ ಅತ್ಯಂತ ಯಶಸ್ವಿ ಪೂರ್ಣವಾದಂತಹ ಒಂದು ಕಾರ್ಯ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವಿದ್ವಾಂಸ ಗಣ್ಯರನ್ನ, ವೇದಿಕೆ ಮುಂಭಾಗದಲ್ಲಿರುವಂತಹ ಹಿರಿಯರಾದ ಪ್ರೊಫೆಸರ್ ಶ್ರೀನಿವಾಸಮೂರ್ತಿ ಸರ್ ಅವರು ನೆನಪಿನ ಕಾಣಿಕೆಯನ್ನ ಕೊಡುವ ಮೂಲಕ ಗೌರವ ಕೊಡಬೇಕು ಅಂತ ಕೇಳ್ತೀನಿ. ಮೊದಲನೇದಾಗಿ ಮೀನಾಕ್ಷಿ ಬಾಡಿ ಮೇಡಮ್ ಅವರು, ಬಸವರಾಜ ಸಾದರ ಸರ್ ಅವರು ದಯಮಾಡಿ ನೆನಪಿನ ಕಾಣಿಕೆಯನ್ನು ಇರಿಸಿಕೊಳ್ಳಬೇಕು ಅಂತ ಕೇಳ್ತೀನಿ. ಎಸ್ ಜಿ ಸಿದ್ದರಾಮಯ್ಯ ಸರ್ ಅವರು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ.
ರಿಲ್ಯಾಕ್ಸ್ ಅವತ್ತು